ಬಸವಲಿಂಗಾಯ ನಮಃ. ಇಂದು ಬೆಂಗಳೂರಿನ ಬಸವ ಸಮಿತಿಯ ಅರಿವಿನ ಮನೆ ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣೆಯರಿಗೂ ಅನಂತ ಶರಣಾರ್ಥಿಗಳು. ಇಂದು ಶರಣೆಯರ ವಚನಗಳಲ್ಲಿ ಜೀವನ ದರ್ಶನ ಅನ್ನೋ ವಿಷಯ ಕುರಿತು ಕೆಲವು ವಿಚಾರಗಳನ್ನು ತಮ್ಮೆದುರಿಗೆ ಹಂಚಿಕೊಳ್ಳಲಿದ್ದೇನೆ. ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಾಲೆ, ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಾಲೆ, ಹೆಣ್ಣಿನ ಬಾಳಿಗೆ ಬೆಳಕಿತ್ತ, ಹೆಣ್ಣಿನ ಬಾಳಿಗೆ ಬೆಳಕಿತ್ತ ಬಸವನ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ. ಪ್ರಪಂಚದ ಜನಸಂಖ್ಯೆಯಲ್ಲಿ ಅರ್ಧ ಭಾಗದಷ್ಟಿರುವಂಥ ಮಹಿಳೆಯರ ಪ್ರಾಚೀನ ಕಾಲದಿಂದಲೂ ಬಂದಂಥ ಜೀವನ ಕ್ರಮವನ್ನು ನಾವು ಗಮನಿಸಿದರೆ, ಮಹಿಳೆಗೆ ಯಾವುದೇ ರೀತಿಯ ಸ್ಥಾನಮಾನಗಳಿರಲಿಲ್ಲ. ಅವಳನ್ನು ಬದುಕಿನಲ್ಲಿ ಬಹಳಷ್ಟು ಗೌಣವಾಗಿ ಅವಳನ್ನು ಗಮನಿಸಿರ್ತಾರೆ. ಅವಳಿಗೆ ಯಾವುದೇ ರೀತಿಯ ಸ್ವತಂತ್ರವಾದಂಥ ಆಲೋಚನೆ ಮಾಡೋದಾಗಲಿ, ಅಭಿವ್ಯಕ್ತಿಗೊಳಿಸೋದಾಗಲಿ, ಜೀವನದಲ್ಲಿ ಎಲ್ಲ ರಂಗಗಳಲ್ಲಿ ಭಾಗವಹಿಸೋದಾಗಲಿ ಇದ್ಯಾವುದು ಅವಳಿಗೆ ಅವಕಾಶ ಇರಲಿಲ್ಲ. ನಮ್ಮ ಭಾರತ ದೇಶದ ಮೂಲ ನಿವಾಸಿಗಳಾದಂಥ ದ್ರಾವಿಡ ಜನಾಂಗವನ್ನು ನಾವು ಗಮನಿಸಿದರೆ ಅಲ್ಲಿ ಮಾತೃಪ್ರಧಾನ ಕುಟುಂಬವನ್ನು ನಾವು ಗಮನಿಸ್ತೇವೆ. ನಂತರ ಆರ್ಯರ ಆಗಮನದ ನಂತರ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಬಂದದ್ದನ್ನು ನಾವು ಗಮನಿಸ್ತೇವೆ. ಈ ಪಿತೃಪ್ರಧಾನ ವ್ಯವಸ್ಥೆ ಯಾವಾಗ ಬಂತೋ ಆವಾಗಿನಿಂದ ಮಹಿಳೆಯ ಬದುಕಿನೊಳಗೆ ವಿಶೇಷವಾದಂಥ ಒತ್ತಡಗಳು, ಅವಳ ವ್ಯಕ್ತಿತ್ವವನ್ನು, ಅವಳ ವಿಚಾರಗಳನ್ನು ಒಂದು ರೀತಿ ಗಮನಿಸದೇ ಇರುವಂಥ, ನಿರಾಕರಿಸುವಂತಹ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಆರ್ಯರ ಪಿತೃಪ್ರಧಾನ ವ್ಯವಸ್ಥೆ ಬಂದಾಗ ಆ ವ್ಯವಸ್ಥೆಯಲ್ಲಿ ಅವರು ರೂಪಿಸಿದಂಥ ಚಾತುರ್ವರ್ಣ್ಯ ಸಮಾಜ, ಧರ್ಮ, ವ್ಯವಸ್ಥೆ ಇದೆಲ್ಲ ಜಾರಿಗೆ ಬಂದುದನ್ನು ಗಮನಿಸ್ತೇವೆ. ಆವಾಗ ಈ ವೇದಗಳು ಅಪೌರುಷೇಯವಾದವುಗಳು, ಅದು ದೇವವಾಣಿ, ಅದನ್ನು ಬದಲಿಸ್ಲಿಕ್ಕಾಗೋದಿಲ್ಲ, ಬದಲಿಸಬಾರ್ದು ಅನ್ನುವಂಥ ವಿಚಾರಗಳು ಬರ್ತವೆ. ಆವಾಗ ಈ ವಿರಾಟ್ ಪುರುಷನ ಮುಖದಿಂದ ಬ್ರಾಹ್ಮಣ, ಭುಜದಿಂದ ಕ್ಷತ್ರಿಯ, ತೊಡೆಯಿಂದ ವೈಶ್ಯ, ಪಾದದಿಂದ ಶೂದ್ರರು ಹುಟ್ಟಿದರು ಅನ್ನುವಂಥ ಒಂದು ವಿಚಾರಗಳು ಋಗ್ವೇದದಲ್ಲಿ ನಮ್ಮ ಗಮನಕ್ಕೆ ಬರ್ತವೆ. ಮುಂದೆ ಸ್ಮೃತಿಕಾರರು ಈ ಕಟ್ಟಳೆಗಳನ್ನೆಲ್ಲ ಅವರು ರೂಪಿಸಿ ಅದಕ್ಕೊಂದು ಧರ್ಮಶಾಸ್ತ್ರದ ವ್ಯವಸ್ಥೆಯನ್ನು ಮಾಡಿದರು. ಆ ಸ್ಮೃತಿಗಳ ಕಾಲದಿಂದ ಹೆಣ್ಣಿನ ಬದುಕಿನ ಸ್ಥಿತಿಗತಿಗಳೆಲ್ಲ ಮತ್ತಷ್ಟು ಕಟ್ಟುನಿಟ್ಟಿನ ನಿಯಮಗಳ ಅಡಿಯೊಳಗೆ ಬಂಧಿಸಲ್ಪಟ್ಟವು. ಇಲ್ಲಿ ಎಲ್ಲ ವರ್ಣಗಳ ಸ್ತ್ರೀಯರೂ ಕೂಡ ಶೂದ್ರರೇ ಅನ್ನುವಂತಹ ಒಂದು ನಿಯಮ ನಾವು ಗಮನಿಸ್ತೇವೆ.
ಅವಳನ್ನು ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲದೆ ಕೇವಲ ಪುರುಷನ ಭೋಗದ ವಸ್ತುವಾಗಿ, ಪತಿಯ ಸೇವಕಿಯಾಗಿ ಅವಳು ಅಡಿಗೆ ಮನೆ, ಹೆರಿಗೆ ಮನೆಗೆ ಮಾತ್ರ ಅವಳ ಬದುಕು ಸೀಮಿತವಾಗಿತ್ತು. ಗೃಹಿಣಿ, ಗೃಹಮುಚ್ಯತೆ ಅನ್ನುವಂಥ ವಿಚಾರಗಳನ್ನು ವ್ಯಕ್ತಗೊಳಿಸ್ತಾ ಇದ್ದರು. ಅಷ್ಟೇ ಅಲ್ಲದೆ ಹೆಣ್ಣು ಬಾಲ್ಯದಲ್ಲಿ ತಂದೆಯ ರಕ್ಷಣೆಯೊಳಗೆ, ಯೌವನದೊಳಗೆ ಪತಿಯ ರಕ್ಷಣೆಯೊಳಗೆ, ಮುಪ್ಪಿನೊಳಗೆ ಮಗನ ರಕ್ಷಣೆಯೊಳಗೆ ಇರೋದರಿಂದ ಹೆಣ್ಣಿಗೆ ಸ್ವಾತಂತ್ರ್ಯದ ಅರ್ಹತೆಯೇ ಇಲ್ಲ ಅನ್ನುವಂಥ ಮಾತನ್ನು ಮನುಸ್ಮೃತಿಯ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥವಿರೆ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ. ಹೀಗೆ ಸ್ತ್ರೀಗೆ ಸ್ವಾತಂತ್ರ್ಯದ ಅರ್ಹತೆಯೇ ಇಲ್ಲ ಅಥವಾ ಅವಳು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅನ್ನುವಂತಹ ಮಾತನ್ನು ನಾವು ಸ್ಮೃತಿಗಳಲ್ಲಿ ಕಾಣ್ತೇವೆ. ಒಟ್ಟಿನಲ್ಲಿ ಸ್ಮೃತಿಕಾರರು ಮಹಿಳೆಯರ ಸ್ವಾತಂತ್ರ್ಯವನ್ನು ಅವರು ಕಸಿದುಕೊಂಡರು ಅನ್ನೋ ಹಾಗೆ, ಅಥವಾ ಅದನ್ನು ಅವಳಿಗೆ ಸ್ವತಂತ್ರವಾಗಿ ಆಲೋಚನೆ ಮಾಡೋದಾಗಲಿ, ಅಭಿವ್ಯಕ್ತಿಗೊಳಿಸೋದಾಗಲಿ, ಬದುಕಿನ ನಿರ್ಣಯ ತಗೊಳ್ಳೋದಾಗಲಿ, ಕೌಟುಂಬಿಕ, ಸಾಮಾಜಿಕ, ಧಾರ್ಮಿಕ ವ್ಯವಸ್ಥೆಯಲ್ಲಿ ಅವರದೇ ಆದಂಥ ಯಾವ ಸ್ಥಾನಮಾನಗಳು, ನಿರ್ಣಯಗಳು ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶವಿರಲಿಲ್ಲ. ಭೌತಿಕವಾದ ವಸ್ತುಗಳ ಹಾಗೆ ಅವಳು ಕೂಡ ಹೇಗೆ ಭೌತಿಕವಾದ ವಸ್ತುಗಳು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಕೊಡಲ್ಪಡ್ತಿದ್ವೋ ಹಾಗೆ ಹೆಣ್ಣು ಕೂಡ ಒಂದು ರೀತಿ ವಸ್ತ್ರ ದಾನ ಮಾಡಿದ ಹಾಗೆ, ಅನ್ನದಾನ ಮಾಡಿದ ಹಾಗೆ, ಹಿರಣ್ಯ ದಾನ ಮಾಡಿದ ಹಾಗೆ, ಭೂದಾನ ಮಾಡಿದ ಹಾಗೆ ಹೆಣ್ಣು ಕೂಡ ದಾನದ ವಸ್ತುವಾಗಿದ್ಲು. ಅದನ್ನೇ ಕನ್ಯಾದಾನ ಅನ್ನುವಂಥ ಮಾತನ್ನು ನಾವು ಕೇಳ್ತೇವೆ. ಹೀಗೆ ಅವಳನ್ನು ಭೌತಿಕ ವಸ್ತುವಿನ ಹಾಗೆ ಹೇಗೆ ಬೇಕೋ ಹಾಗೆ ಅವಳನ್ನು ಬಳಸಿಕೊಳ್ಳುವಂತಹ ಒಂದು ಸ್ಥಿತಿಯನ್ನು ನಾವು ಗಮನಿಸ್ತೇವೆ. ಇಷ್ಟಲ್ಲದೇ ಹೆಣ್ಣಿಗೆ ಮತ್ತು ಎಲ್ಲ ಅಸ್ಪೃಶ್ಯ ಜನಾಂಗಕ್ಕೆ, ಶೂದ್ರ ಜನಾಂಗಕ್ಕೆ ಶಿಕ್ಷಣದ ಸೌಲಭ್ಯ ಇರಲಿಲ್ಲ. ಮುಕ್ತವಾದಂಥ ಶಿಕ್ಷಣ ಅವರಿಗೆ ಇರಲಿಲ್ಲ. ಆದರೆ ಸಿದ್ಧಾಂತದಲ್ಲಿ, ತಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ವಿದ್ಯಾಹೀನ ಮಾನವ ಪಶು ಸಮಾನ ಅಂತ ಹೇಳ್ತಾರೆ. ವಿದ್ಯೆ ಇಲ್ಲದ ಮನುಷ್ಯ ಪಶುವಿಗೆ ಸಮಾನ. ಆದರೆ ಅವನಿಗೆ ವಿದ್ಯೆ ಪಡೆಯುವಂಥ ಅವಕಾಶಗಳೇ ಇರಲಿಲ್ಲ. ವಿದ್ಯೆ ಪಡೆಯುವ ಅವಕಾಶ ಕೊಡದೇ ಇರೋರೇ ವಿದ್ಯೆ ಇಲ್ಲದ ಮಾನವ ಪಶು ಸಮಾನ ಅಂತ ಹೇಳ್ತಿದ್ರು. ಹೀಗೆ ವಿದ್ಯೆಯಿಂದ ವಂಚಿತರಾಗಿ ಸಾಮಾಜಿಕ ಯಾವುದೇ ಒಂದು ರಂಗದಲ್ಲಿ, ಯಾವುದೇ ಸ್ಥಿತಿಯಲ್ಲಿ, ಯಾವುದೇ ಹಂತಗಳಲ್ಲಿ ಸ್ವಾತಂತ್ರ್ಯ ಇಲ್ಲದೆ ಅವರು ಬದುಕು ಮಾಡುವಂಥ ಒಂದು ಸ್ಥಿತಿಯನ್ನು ನಾವು ಕಾಣ್ತೇವೆ. ಹೀಗೆ ಶಿಕ್ಷಣದಿಂದ ವಂಚಿತಳಾದಂಥ ಮಹಿಳೆ ಒಂದು ರೀತಿಯ ಆ ಕಾಲಘಟ್ಟದಲ್ಲಿ ಕುಟುಂಬ, ಸಮಾಜ, ಧರ್ಮ, ಅಧ್ಯಾತ್ಮ ಇವೆಲ್ಲ ಮಹಿಳೆಯ ಶೋಷಣೆಯ ಕೇಂದ್ರಗಳಾಗಿದ್ವು. ಹೀಗಾಗಿ ಅವಳು ಶೋಷಣೆಗೆ ಒಳಪಟ್ಟಂತಹ ಶೋಷಿತ ಒಂದು ಜೀವವಾಗಿ ಬದುಕ್ತಾ ಇದ್ಲು. ಅವಳಿಗೆ ಅವಳ ಕೆಲಸ ಏನು ಅಂದರೆ ಮನೆಯ ಎಲ್ಲರ ಸೇವೆ ಮಾಡಿಕೊಂಡು ಅವಳು ಬದುಕಬೇಕು. ಪತಿಯ ಸೇವೆ ಮತ್ತು ಮನೆಯಲ್ಲಿರುವಂಥ ಹಿರಿಯರ ಸೇವೆ ಮಾಡಿಕೊಂಡು ಬದುಕು ಮಾಡುವಂಥದ್ದು. ಅವಳಿಗೆ ಪೂಜೆ ಮಾಡೋದಾಗಲಿ, ದೇವರು ಧರ್ಮದ ಬಗ್ಗೆ ವಿಶೇಷವಾಗಿ ಪೂಜೆ ಮಾಡೋದಾಗಲಿ, ಅಥವಾ ಕೌಟುಂಬಿಕವಾದ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳೋದಾಗಲಿ, ಅಥವಾ ತನ್ನ ವೈವಾಹಿಕ ಜೀವನದ ಬಗ್ಗೆ ನಿರ್ಣಯಗಳನ್ನು ತೆಗೆದುಕೊಳ್ಳೋದಾಗಲಿ, ಅವಳ ಬೇಕು ಬೇಡಗಳಿಗೆ ಅಲ್ಲಿ ಅವಕಾಶವೇ ಇರಲಿಲ್ಲ. ಪುರುಷ ಹೇಗೆ ನಿರ್ಧಾರ ತಗೊಳ್ತಾನೋ ಆ ನಿರ್ಧಾರದಂತೆ ಅವಳ ಬದುಕು ರೂಪುಗೊಳ್ತಾ ಇತ್ತು.
ಅಷ್ಟೇ ಅಲ್ಲದೆ ನಾವು ಧರ್ಮ ಅಧ್ಯಾತ್ಮದ ಒಂದು ರಂಗಕ್ಕೆ ಬಂದರೆ ಅಲ್ಲಿ ಅವಳಿಗೆ ಧರ್ಮ ಸಂಸ್ಕಾರ ಇರಲಿಲ್ಲ, ದೇವರ ಪೂಜೆ ಮಾಡುವಂತಹ ಹಕ್ಕು ಇರಲಿಲ್ಲ. ಅವಳೇನೇ ಆದರೂ ಪೂರಕವಾಗಿ ಪೂಜೆಯ ಪರಿಕರಗಳನ್ನು ಸ್ವಚ್ಛಗೊಳಿಸೋದು, ಅವುಗಳನ್ನು ವ್ಯವಸ್ಥೆಗೊಳಿಸೋದು, ಇಷ್ಟೆಲ್ಲ ಪೂರಕವಾದ ಸೇವೆ ಮಾಡಿದರೂ ಕೂಡ ಆಕೆ ನೇರವಾಗಿ ಪೂಜೆ ಮಾಡುವಂಥ ಒಂದು ಅವಕಾಶ ಅವಳಿಗಿರಲಿಲ್ಲ. ಅಂಥ ಒಂದು ಅವಕಾಶದಿಂದ ವಂಚಿತಳಾಗಿದ್ಲು. ಅಷ್ಟೇ ಅಲ್ಲದೆ ಪುರುಷನ ಅಧ್ಯಾತ್ಮ ಸಾಧನೆಯಲ್ಲಿ ಮಹಿಳೆ ಪಾಪಿ, ಮಾಯೆ, ಅಪವಿತ್ರಳು ಅನ್ನುವಂಥ ಒಂದು ತಲೆಬರಹದಿಂದ ಅವಳನ್ನು ದೂರ ಇಟ್ಟಿದ್ರು. ಹೀಗೆ ಅವಳು ಮಾಯೆ, ಅಬಲೆ, ಅಪವಿತ್ರಳು ಅನ್ನುವಂಥ ಹೆಸರುಗಳಿಂದ ಅವಳನ್ನು ಕೇವಲ ಅಡಿಗೆ ಮನೆಗೆ, ಹೆರಿಗೆ ಮನೆಗೆ ಸೀಮಿತಗೊಂಡಿತ್ತು ಅವಳ ಬದುಕು. ಇಂಥ ಒಂದು ಕಾಲಘಟ್ಟದಲ್ಲಿ, ಇಂಥ ಒಂದು ವ್ಯವಸ್ಥೆಯಲ್ಲಿಯೇ ಬ್ರಾಹ್ಮಣ ಕುಟುಂಬದಲ್ಲಿಯೇ ಜನಿಸಿದಂಥ ಬಸವಣ್ಣನವರು ಈ ಎಲ್ಲ ಅಸಮಾನತೆಯಿಂದ ಕೂಡಿರುವಂತಹ 5 ವಿಧದ ಅಸಮಾನತೆಯಿಂದ ಕೂಡಿರುವಂಥ ವ್ಯವಸ್ಥೆಯನ್ನು ಬಸವಣ್ಣನವರು ಗಮನಿಸ್ತಾರೆ. ವರ್ಣಭೇದ, ವರ್ಗಭೇದ, ಆಶ್ರಮಭೇದ, ಜಾತಿಭೇದ, ಲಿಂಗಭೇದ, ಹೀಗೆ ಈ 5 ಭೇದಗಳಿಂದ ಕೂಡಿರುವಂಥ ಸಮಾಜ, ಕುಟುಂಬ, ಧರ್ಮ, ಇಲ್ಲಿ ಮಹಿಳೆ ಮತ್ತಷ್ಟು ಶೋಷಣೆಗೆ ಒಳಗಾಗಿದ್ದಳು. ಹೀಗೆ ಇಂಥ ಪಂಚಭೇದಗಳಿಂದ ಕೂಡಿರುವಂಥ ಸಮಾಜ, ಕುಟುಂಬ ಒಂದು ರೀತಿ ಅಸ್ವಸ್ಥವಾಗಿ ಅನಾರೋಗ್ಯದಿಂದ ಕೂಡಿರುವಂಥ ವ್ಯವಸ್ಥೆಯಲ್ಲಿ ಇತ್ತು. ಒಂದೇ ಕುಟುಂಬದಲ್ಲಿ ಒಂದೇ ತಾಯಿ ತಂದೆಯರ ಗರ್ಭದಿಂದ ಹುಟ್ಟಿರುವಂತಹ ಗಂಡು ಮಗುವಿಗೆ ಶಿಕ್ಷಣದ ಸೌಲಭ್ಯ, ಅಧ್ಯಾತ್ಮದ ಸಾಧನೆಯ ಸೌಲಭ್ಯ, ಧರ್ಮ ಸಂಸ್ಕಾರದ ಸೌಲಭ್ಯಗಳೆಲ್ಲ ಪುರುಷನಿಗೆ ಮಾತ್ರ ಇದ್ದವು. ಅದೇ ತಾಯಿ ತಂದೆ ಹೊಟ್ಟೆಯಿಂದ ಹುಟ್ಟಿದ ಮಹಿಳೆಗೆ, ಹೆಣ್ಣಿಗೆ ಧರ್ಮ ಸಂಸ್ಕಾರ ಇರಲಿಲ್ಲ, ಶಿಕ್ಷಣದ ಅವಕಾಶ ಇರಲಿಲ್ಲ. ಹೀಗಾಗಿ ಅವಳ ಬದುಕು ಪಶುವಿನ ಹಾಗೆ, ನಿರ್ಜೀವ ವಸ್ತುಗಳ ಹಾಗೆ, ಭೌತಿಕ ವಸ್ತುಗಳ ಹಾಗೆ ಆ ಪುರುಷರು ಅವಳನ್ನು ಬಳಸಿಕೊಳ್ತಾ ಇದ್ದರು. ಇಂಥ ಒಂದು ವ್ಯವಸ್ಥೆಯೊಳಗೆ, ಇಂಥ ಒಂದು ಸಮಾಜ ಪರಿಸರದೊಳಗೆ ಹುಟ್ಟಿ ಬಂದಂಥ ಬಸವಣ್ಣನವರು ಇದೆಲ್ಲವನ್ನು ಕೂಡ ಗಮನಿಸ್ತಾರೆ. ಕರುಣಾಮೂರ್ತಿಯಾದಂಥ, ದಯಾಮೂರ್ತಿಯಾದಂಥ ಇಡೀ ಸಮಾಜ ವ್ಯವಸ್ಥೆಯನ್ನು, ಇಡೀ ಮಾನವ ಕುಲವನ್ನು ಸಮಾನತೆಯ ತಳಹದಿಯ ಮೇಲೆ ನಿಜವಾದ ಅಧ್ಯಾತ್ಮದ ಅರಿವು ಉಳ್ಳಂಥ ಬಸವಣ್ಣನವರು ಇಂಥ ಅಸಮಾನತೆಯನ್ನು ಹೋಗಲಾಡಿಸುವಂಥ ಒಂದು ಹೊಸ ವ್ಯವಸ್ಥೆ ಬೇಕು ಅನ್ನುವಂಥ ಒಂದು ಹಂಬಲ ಅವರ ಮನಸ್ಸಿನಲ್ಲಿ ಜಾಗೃತಗೊಳ್ತದೆ. ಹಲವಾರು ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮೂಡ್ತವೆ. ಇಂಥ ಸಂದರ್ಭದೊಳಗೆ ಶೂದ್ರರ ಉದ್ಧಾರಕರಾಗಿ, ಸ್ತ್ರೀ ಕುಲೋದ್ಧಾರಕರಾಗಿ ಬಸವಣ್ಣನವರು ಹುಟ್ಟಿ ಬರ್ತಾರೆ. ಅವರ ಬಾಲ್ಯದ ಪ್ರಸಂಗವೊಂದು ಅವರ ಬದುಕಿನೊಳಗೆ ವಿಶಿಷ್ಟವಾದಂಥ ತಿರುವನ್ನು ತಂದುಕೊಡ್ತದೆ. ಇಂಥ ಕರಾಳವಾದಂಥ, ಅಮಾನವೀಯವಾದಂಥ, ಅವೈಜ್ಞಾನಿಕವಾದಂಥ, ಅವೈಚಾರಿಕವಾದಂಥ ವ್ಯವಸ್ಥೆಯನ್ನು ಕುರಿತು ಅವರ ಮನಸ್ಸಿನೊಳಗೆ ನೂರಾರು ಪ್ರಶ್ನೆಗಳು ಏಳ್ತವೆ. ಪ್ರಶ್ನೆಗಳು ಅವರನ್ನು ಕಾಡಿಸ್ತವೆ. ಹೀಗೆ ಅವರ ಬಾಲ್ಯ ಅವಸ್ಥೆಯಲ್ಲಿ, ಅಂದರೆ 8ನೇ ವಯಸ್ಸಿಗೆ ಉಪನಯನ ಸಂಸ್ಕಾರ ಮಾಡುವಂಥ ಪ್ರಸಂಗದಲ್ಲಿ
ಅವರ ತಂದೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಆವಾಗ ಈ ಉಪನಯನ ಅಂದರೆ ಏನು, ಯಜ್ಞೋಪವೀತ ಅಂದರೆ ಏನು, ಅದನ್ನು ಯಾಕೆ ಧರಿಸಿಕೊಳ್ಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಬಸವಣ್ಣನವರು ಕುತೂಹಲದಿಂದ ಅಲ್ಲಿ ನೆರೆದ ಪುರೋಹಿತ ವರ್ಗಕ್ಕೆ, ಪಂಡಿತ ವರ್ಗಕ್ಕೆ ಪ್ರಶ್ನಿಸ್ತಾರೆ. ಇಲ್ಲಿಯವರೆಗೂ ಯಾರೂ ಹೀಗೆ ಪ್ರಶ್ನಿಸದೆ ಅದನ್ನು ಸ್ವೀಕಾರ ಮಾಡಿ ಹಿಂದಿನಿಂದ ಬಂದಂಥ ಈ ಅಸಮಾನತೆಯಿಂದ ಕೂಡಿರುವಂಥ ಪರಂಪರೆಯನ್ನೇ ಮುಂದುವರಿಸ್ಕೊಂಡು ಬಂದಿದ್ದರು. ಆದರೆ ಬಸವಣ್ಣನವರು ಪ್ರಶ್ನೆ ಹಾಕಿದಾಗ ಆ ಪುರೋಹಿತರಿಗೆ, ಪಂಡಿತರಿಗೂ ಕೂಡ ಸಿಟ್ಟು ಬರ್ತದೆ. ಅವರು ನಮ್ಮ ಶಾಸ್ತ್ರಗಳು ಹೀಗೆ ಹೇಳಿದವೆ, ಈ ಉಪನಯನ ಅಂದರೆ ಇದೊಂದು ಧಾರ್ಮಿಕ ಸಂಸ್ಕಾರ, ಈ ಸಂಸ್ಕಾರದಿಂದ ಹುಟ್ಟಿನಿಂದ ಪ್ರತಿಯೊಬ್ಬರೂ ಶೂದ್ರರೇ, ಈ ಸಂಸ್ಕಾರದಿಂದ ಅವರು ದ್ವಿಜತ್ವವನ್ನು ಪಡ್ಕೊಳ್ತಾರೆ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜಮುಚ್ಯತೆ ಎಂದು ನಮ್ಮ ಶಾಸ್ತ್ರಗಳು ಹೇಳಿದವೆ. ಆದ್ದರಿಂದ ಈ ಜನನದಿಂದ ಬಂದ ಶೂದ್ರತ್ವ ಕಳೆದುಕೊಂಡು ದ್ವಿಜತ್ವವನ್ನು ಹೊಂದೋದಕ್ಕೆ ಎರಡನೇ ಜನ್ಮ ಅಂತ ಕರೀತಾರೆ. ಇದು ಈ ಉಪನಯನದ ಉದ್ದೇಶ. ಈ ಯಜ್ಞೋಪವೀತವನ್ನು ಅಥವಾ ಈ ಜನಿವಾರವನ್ನು ಹೀಗೆ ಧರಿಸೋದ್ರ ಉದ್ದೇಶ ದ್ವಿಜತ್ವವನ್ನು ಪಡೆದುಕೊಂಡು ವೇದಾಧ್ಯಯನ, ಧರ್ಮಶಾಸ್ತ್ರಗಳನ್ನು ಮಾಡುವ ಹಕ್ಕನ್ನು, ಅರ್ಹತೆಯನ್ನು ಪಡ್ಕೊಳ್ಳೋದು ಅಂತ ಹೇಳ್ತಾರೆ. ಆವಾಗ ಬಸವಣ್ಣನವರಿಗೆ ಥಟ್ಟನೆ ಅವರ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡುತ್ತದೆ. ನನಗೆ ಒಂದು ವೇಳೆ ಹುಟ್ಟಿನಿಂದ ಎಲ್ಲರೂ ಶೂದ್ರರೇ ಆಗಿರೋದಾದರೆ, ಈ ಸಂಸ್ಕಾರದಿಂದ ದ್ವಿಜತ್ವ ಬರೋದಾದರೆ, ನನಗಿಂತ ಮೊದಲು ನಮ್ಮ ಅಕ್ಕ ಹುಟ್ಟಿದಾಳೆ, ಅವಳಿಗೆ ಸಂಸ್ಕಾರದಿಂದ ದ್ವಿಜತ್ವವನ್ನು ಪಡ್ಕೊಳ್ಳುವಂತಹ ಅವಕಾಶ ಯಾಕೆ ಕೊಡಬಾರ್ದು ಅನ್ನೋ ಪ್ರಶ್ನೆ ಅವರಿಗೆ ಬರ್ತದೆ. ಆ ಪ್ರಶ್ನೆಯನ್ನು ಆ ನೆರೆದ ಪುರೋಹಿತ ಪಂಡಿತರ ಮುಂದೆ, ದೈವದವರ ಮುಂದೆ ಆ ಪ್ರಶ್ನೆಯನ್ನು ಇಡ್ತಾರೆ. ಅವಳಿಗೂ ಕೂಡ ಸಂಸ್ಕಾರ ನೀಡಿ ಅವಳು ಕೂಡ ದ್ವಿಜತ್ವ ಪಡ್ಕೊಂಡು ವೇದಾಧ್ಯಯನ ಮಾಡಬಹುದಲ್ವೇ ಅಂತ ಪ್ರಶ್ನಿಸ್ತಾರೆ. ಆವಾಗ ಬಸವಣ್ಣನವರಿಂದ ಇಂಥ ಪ್ರಶ್ನೆಯನ್ನು ನಿರೀಕ್ಷಿಸದ ಆ ಪಂಡಿತರು, ಪುರೋಹಿತರು, ಧರ್ಮದ ಹಿರಿಯರು ಅವರೆಲ್ಲ ಒಮ್ಮೆಲೆ ಆಶ್ಚರ್ಯಚಕಿತರಾಗ್ತಾರೆ, ತಬ್ಬಿಬ್ಬಾಗ್ತಾರೆ. ಆಮೇಲೆ ಹೇಳ್ತಾರೆ, ಇಲ್ಲ, ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಸ್ತ್ರೀಯರಿಗೆ ಧಾರ್ಮಿಕ ಸಂಸ್ಕಾರಗಳು ಇಲ್ಲ. ಧಾರ್ಮಿಕ ಸಂಸ್ಕಾರಗಳನ್ನು ಪಡ್ಕೊಳ್ಳುವ ಅರ್ಹತೆ ಮಹಿಳೆಗೆ ಇಲ್ಲ, ಅವಳು ಅನರ್ಹಳು. ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅಂತ ಅವರು ಉತ್ತರಿಸ್ತಾರೆ. ಶೂದ್ರರಿಗೂ ಕೂಡ ಹಾಗೆಯೇ ಮಹಿಳೆಗೂ ಮತ್ತು ಶೂದ್ರರಿಗೂ, ಅಸ್ಪೃಶ್ಯರಿಗೂ ಧಾರ್ಮಿಕ ಸಂಸ್ಕಾರ ನೀಡಲಾಗೋದಿಲ್ಲ. ನಮ್ಮ ಧರ್ಮಶಾಸ್ತ್ರಗಳು ಹಾಗೆ ಹೇಳ್ತಾ ಇದ್ದಾವೆ. ಆವಾಗ ಯಾವ ಧರ್ಮಶಾಸ್ತ್ರ ಅಕ್ಕ ತಂಗಿಯರಿಗೆ ಇಲ್ಲದೆ ಇರುವಂತಹ ಧರ್ಮಶಾಸ್ತ್ರ, ತಾಯಿಗೆ ಇಲ್ಲದೆ ಇರುವಂತಹ ಧರ್ಮಶಾಸ್ತ್ರ, ತನ್ನೊಂದಿಗೆ ಆಡಿ ಬೆಳೆಯುತ್ತಿರುವಂತಹ ಇನ್ನುಳಿದ ಗಂಡು ಮಕ್ಕಳಿಗೆ ಇಲ್ಲದೆ ಇರುವಂತಹ ಈ ಸಂಸ್ಕಾರ ನನಗೆ ಬೇಕಾಗಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಕೇವಲ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಗಂಡು ಮಕ್ಕಳಿಗೆ ಮಾತ್ರ ಈ ಸಂಸ್ಕಾರ ಕೊಡೋದಾದರೆ, ಇಂಥ ಅಸಮಾನತೆಯಿಂದ ಕೂಡಿರುವಂಥ, ಅಮಾನವೀಯತೆಯಿಂದ ಕೂಡಿರುವಂಥ, ಅವೈಜ್ಞಾನಿಕವಾದಂಥ, ಅವೈಚಾರಿಕವಾದಂಥ ಈ ಸಂಸ್ಕಾರ ನನಗೆ ಬೇಕಾಗಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಇದನ್ನು ನಾವು ಹರಿಹರನ ರಗಳೆಯಲ್ಲಿಯೂ ಕೂಡ ಕಾಣ್ತೇವೆ. ಅಲ್ಲಿಯೂ ಕೂಡ ಅವರು ಕಟ್ಟಿರುವಂಥ ಜನಿವಾರನ್ನ ಕಿತ್ತಿ ಬಿಸಿಡ್ತಾರೆ ಅನ್ನುವಂಥ ಕರ್ಮಲತೆಯಂತಿರ್ದ ಜನಿವಾರಮಂ ಕಳೆದು ಬಿಸುಟು ಅಂತ ಹರಿಹರ ಕವಿ ಉಲ್ಲೇಖ ಮಾಡ್ತಾರೆ. ಹೀಗೆ ಯಾವಾಗ ಬಸವಣ್ಣನವರು ತಿರಸ್ಕಾರ ಮಾಡ್ತಾರೆ, ಆವಾಗ ಇಡೀ ಆ ಸಮಾಜ ಅವರನ್ನು ಬಹಿಷ್ಕಾರ ಹಾಕ್ತದೆ. ಮುಂದೆ ಅವರು
ಕಪ್ಪಡಿ ಸಂಗಮದಲ್ಲಿ ಅಂದರೆ ಅಗ್ರಹಾರವನ್ನು, ಬಾಗೇವಾಡಿಯ ಅಗ್ರಹಾರವನ್ನು ತೊರೆದು ಕಪ್ಪಡಿ ಸಂಗಮಕ್ಕೆ ಬಂದು ಅಲ್ಲಿ ಈಶಾನ್ಯ ಗುರುಗಳ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾರೆ. ಎಲ್ಲ ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ. ಅವರ ಮನಸ್ಸಿನಲ್ಲಿ ಮೂಡಿರುವ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕಿಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಹೀಗೆ ಅವರ 12 ವರ್ಷಗಳ ಆ ವಿದ್ಯಾರ್ಜನೆಯ ಸಮಯದಲ್ಲಿ ಅವರ ಅಧ್ಯಯನದ ಮತ್ತು ತಮ್ಮ ಆಳದೊಳಗೆ ವಿಚಾರ ಮಾಡಿ ಅವರು ಅನುಷ್ಠಾನಗೈದು ಒಂದು ಸ್ವತಂತ್ರವಾದಂಥ ಸರ್ವ ಸಮಾನತೆಯಿಂದ ಕೂಡಿರುವಂಥ ವೈಜ್ಞಾನಿಕ ತಳಗಟ್ಟಿ ಇರುವಂತಹ ವೈಚಾರಿಕವಾದಂಥ ನೆಲೆಗಟ್ಟಿರುವಂತಹ ಒಂದು ಹೊಸ ಧರ್ಮವನ್ನು ಸ್ಥಾಪಿಸ್ತಾರೆ. ಅದೇ ಲಿಂಗಾಯತ ಧರ್ಮ, ಲಿಂಗವಂತ ಧರ್ಮ. ಆಮೇಲೆ ಇಡೀ ವಿಶ್ವದ ಒಳಹೊರಗೆಲ್ಲ ವ್ಯಾಪಿಸಿರುವಂತಹ ವಿಶ್ವ ಚೈತನ್ಯವೇ ಈ ಸೃಷ್ಟಿಯೊಳಗಿರುವಂತಹ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಆ ಚೈತನ್ಯವೇ ಅಡಗಿದೆ. ಅಂಥ ವಿಶ್ವ ಚೈತನ್ಯ ಮತ್ತು ಸಕಲ ಜೀವರಾಶಿಗಳಲ್ಲಿರುವಂಥ ಈ ವಿಶ್ವ ಚೈತನ್ಯದ ಅಂಶಿಕವಾದಂಥ ಚೈತನ್ಯ, ಇದರ ಒಂದು ಸಂಕೇತವಾಗಿ ಇಷ್ಟಲಿಂಗದ ಒಂದು ಪರಿಕಲ್ಪನೆಯನ್ನು ಅವರು ಕಂಡುಹಿಡಿತಾರೆ. ಇದು ಹೇಗೆ ಇರಬೇಕು ಅಂದರೆ ಯಾವುದೇ ಭೇದವಿಲ್ಲದೆ, ವರ್ಗ ಬಡವ ಶ್ರೀಮಂತ ಅನ್ನುವಂಥ ವರ್ಗಭೇದ ಇಲ್ಲದೆ, ಬ್ರಾಹ್ಮಣ ಶೂದ್ರ ಅನ್ನುವಂತಹ ವರ್ಣಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ, ಉಚ್ಚ ನೀಚ ಅನ್ನುವಂಥ ಜಾತಿ ಭೇದ ಇಲ್ಲದೆ, ಗೃಹಸ್ಥ ಸನ್ಯಾಸಿ ಅನ್ನುವಂತಹ ಆಶ್ರಮ ಭೇದವಿಲ್ಲದ, ಹೆಣ್ಣು ಗಂಡು ಅನ್ನುವಂಥ ಲಿಂಗ ಭೇದವಿಲ್ಲದೆ ಕೊಡುವಂಥ ಒಂದು ಧರ್ಮ ಸಂಸ್ಕಾರ, ಧರ್ಮದ ಧಾರ್ಮಿಕ ಆಚರಣೆ, ಪೂಜೆಯ ಒಂದು ಮಾಧ್ಯಮವನ್ನು ಅವರು ಕಂಡುಹಿಡಿತಾರೆ. ಅದು ಇಷ್ಟಲಿಂಗ. ಆ ಇಷ್ಟಲಿಂಗ ವಿಶ್ವದೊಳಗೆಲ್ಲ ತುಂಬಿರುವ ಚೈತನ್ಯದ ಒಂದು ಕುರುಹಾಗಿ, ಆ ವಿಶ್ವ ಚೈತನ್ಯದ ಮಧ್ಯದೊಳಗೆ ಆ ವಿಶ್ವ ಚೈತನ್ಯದ ಅಂಶಿಕವನ್ನೇ ಒಳಗೊಂಡಿರುವಂತಹ ನಾವೆಲ್ಲ ಬದುಕ್ತಾ ಇದ್ದೀವಿ ಅನ್ನೋದನ್ನು ಒಳಗೆ ಇಂಬಿಟ್ಟು, ಅಂದರೆ ವಿಶ್ವದಲ್ಲಿ ಅಡಗಿರುವಂತಹ ಮಹಾ ಚೈತನ್ಯ ಮಹಾಲಿಂಗ, ನಮ್ಮಲ್ಲಿ ಅಡಗಿರುವಂಥ ಅದರ ಅಂಶಿಕವಾದಂಥ ಚಿಲ್ಲಿಂಗ, ಇವೆರಡರ ಸಂಯುಕ್ತವಾಗಿ ಇವೆರಡರ ಸಂಗಮವಾದಂಥ ಒಂದು ಇಷ್ಟಲಿಂಗದ ವಿನೂತನವಾದಂಥ ಒಂದು ಕಲ್ಪನೆಯನ್ನು ಅವರು ಕೊಡ್ತಾರೆ. ಈ ಇಷ್ಟಲಿಂಗ ಇದು ವಿಶ್ವ ಚೈತನ್ಯದ ಕುರುಹು. ಹೀಗೆ ಈ ಹಿನ್ನೆಲೆಯೊಳಗೆ ಎಲ್ಲರಿಗೂ ಸಮಾನವಾಗಿ ಯಾರು ಇಷ್ಟಪಡ್ತಾರೋ ಅವರೆಲ್ಲ ಯಾವುದೇ ಭೇದ ಭಾವವಿಲ್ಲದೆ ಧರಿಸಲು ಬರುವಂತಹ, ಸಾಧನೆ ಮಾಡುವಂತಹ ಒಂದು ಅವಕಾಶ ಅದರಲ್ಲಿ ಅಡಕವಾಗಿರುವುದನ್ನು ಕಾಣ್ತೇವೆ. ನಂತರ ಅವರು ಹಾಗೆಯೇ ಅಷ್ಟಾವರಣಗಳು, ಷಟ್ಸ್ಥಲ, ಪಂಚಾಚಾರ ಈ ತತ್ವಗಳನ್ನೆಲ್ಲ ಕೊಟ್ಟರು. ಅನುಭವ ಮಂಟಪ ಅನ್ನುವಂಥ ಒಂದು ಸರ್ವರಿಗೂ ಸಮಾನತೆಯ ಅವಕಾಶ ಒದಗಿಸಿಕೊಡುವಂಥ ಒಂದು ಅನುಭವ ಮಂಟಪ ಅನ್ನುವಂಥ ಸಮಾಜೋಧಾರ್ಮಿಕ ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ. ಇಲ್ಲಿ ಹೆಣ್ಣು ಗಂಡು ಅನ್ನುವಂಥ ಭೇದವಿಲ್ಲದೆ ಸರ್ವರಿಗೂ ಸಮಾನವಾದಂಥ ಅವಕಾಶ ಕೊಡ್ತಾರೆ. ಬ್ರಾಹ್ಮಣ ಶೂದ್ರ ಅನ್ನುವಂಥ ಭೇದವಿಲ್ಲದೆ ಅವಕಾಶ ಕೊಡ್ತಾರೆ. ಗೃಹಸ್ಥ ಸನ್ಯಾಸಿ ಅನ್ನುವಂಥ ಭೇದವೂ ಇಲ್ಲಿ ಇಲ್ಲ. ಸನ್ಯಾಸ ಅನ್ನೋದು ಇತ್ತೀಚೆಗೆ ಹುಟ್ಟಿಕೊಂಡದ್ದೇ ವಿನಃ ಶರಣರ ಕಾಲದಲ್ಲಿ ಆ ಒಂದು ತತ್ವ ಇರಲಿಲ್ಲ. ಹೀಗೆ ಲಿಂಗ ಭೇದವನ್ನು ಕಳೆದು ಮಹಿಳೆಯರಿಗೆ ವಿಶೇಷವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟುದರ ಒಂದು ದ್ಯೋತಕವಾಗಿ, ಅದರ ಪರಿಣಾಮವಾಗಿ ಅನುಭವ ಮಂಟಪದ ಆಶ್ರಯದೊಳಗೆ ಸಾವಿರಾರು ಜನ ಶರಣೆಯರು ರೂಪುಗೊಳ್ತಾರೆ. ಅದರಲ್ಲಿ 770 ಜನ ಅಮರಗಣಗಳು ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರೇ ಇರುವುದನ್ನು ನಾವು ಗಮನಿಸ್ತೇವೆ. ಅದಕ್ಕಿಂತ ಮೊದಲು ಹೇಳ್ತಿದ್ರು, ನಾವೆಲ್ಲ ಮಹಿಳೆಯರಿಗೆ ಗೌರವಿಸ್ತೇವೆ, ಅವರಿಗೆ ಸ್ಥಾನಮಾನ ಕೊಟ್ಟಿದ್ದೇವೆ ಅಂತ ಹೇಳಿ ಒಂದು ರೀತಿ ಮಾತೃದೇವೋಭವ ಅಂತ ಹೇಳ್ತಿದ್ರು. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳ್ತಿದ್ರು. ಆದರೆ ಇವೆಲ್ಲ ಕೇವಲ ಶಾಸ್ತ್ರಗಳಲ್ಲಿ ಶಾಸ್ತ್ರ ಹೇಳೋದಕ್ಕೆ ಹೇಳ್ತಿದ್ರೆ ವಿನಃ
ವಾಸ್ತವಿಕ ಬದುಕಿನೊಳಗೆ ಆಚರಣೆಯಲ್ಲಿ ಹೆಣ್ಣು ಶೂದ್ರಳಾಗಿ, ಹೆಣ್ಣು ಮಾಯೆಯಾಗಿ, ಹೆಣ್ಣು ಅಬಲೆಯಾಗಿ, ಹೆಣ್ಣು ಪಾಪಿಯಾಗಿ, ಹೆಣ್ಣು ಅಪವಿತ್ರಳಾಗಿ ಅನ್ನುವಂತಹ ಭಾವನೆಗಳು ಅವರ ಮನಸ್ಸಿನಲ್ಲಿ ಇದ್ದವು. ಇಂಥ ಒಂದು ರೀತಿಯ ಅವೈಜ್ಞಾನಿಕವಾದ ವಿಚಾರಗಳು, ಅವೈಚಾರಿಕವಾದ ಅಮಾನವೀಯವಾದಂಥ ವಿಚಾರಗಳಿಂದ ಕೂಡಿರುವಂಥ ಮನಸ್ಸುಗಳು ಒಂದು ರೀತಿಯ ಕೊಳಚೆಯಾಗಿದ್ದವು. ಮಾನಸಿಕ ಕೊಳಚೆ ಬಹಳಷ್ಟು ತುಂಬಿತ್ತು. ಅದನ್ನೆಲ್ಲ ಹೋಗಲಾಡಿಸಿ, ಅದನ್ನೆಲ್ಲ ಅಲ್ಲಗಳೆದು ಸರ್ವ ಸಮಾನತೆಯ ಒಂದು ವ್ಯವಸ್ಥೆ ತರ್ತಾರೆ ಅಪ್ಪ ಬಸವಣ್ಣನವರು. ಅದಕ್ಕೆ ಅವರು ಒಂದು ಕಡೆಗೆ ಹೇಳ್ಕೊಳ್ತಾರೆ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅನ್ನುವಂಥ ವಚನದ ಮೂಲಕ ಹೇಳೋದಕ್ಕೆ ಒಂದು, ಬದುಕೋದಕ್ಕೆ ಒಂದಾಗಿರುವಂತಹ ಈ ವ್ಯವಸ್ಥೆಯನ್ನು ಅವರು ತಿರಸ್ಕರಿಸಿ ವೈಜ್ಞಾನಿಕವಾದ ತಳಹದಿಯ ಮೇಲೆ, ವೈಚಾರಿಕವಾದ ತಳಹದಿಯ ಮೇಲೆ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ, ಸರ್ವ ಸಮಾನತೆಯನ್ನು ಒಳಗೊಂಡಂತಹ ಸ್ವತಂತ್ರವಾದಂಥ ಒಂದು ವ್ಯವಸ್ಥೆ, ಧರ್ಮ ಮತ್ತು ಸಂಸ್ಕಾರವನ್ನು ಕಂಡುಹಿಡಿತಾರೆ. ಹೀಗೆ ಕಂಡುಹಿಡಿದಂತಹ ಈ ಒಂದು ಸಂಸ್ಕಾರವನ್ನು ಮೊಟ್ಟ ಮೊದಲು ಅವರು ಅಕ್ಕ ನಾಗಮ್ಮನಿಗೆ ಲಿಂಗ ದೀಕ್ಷಾ ಸಂಸ್ಕಾರ ಕೊಡ್ತಾರೆ. ಆಮೇಲೆ ನಂತರ ಕೆಳವರ್ಗದಿಂದ, ತಳ ಸಮುದಾಯದಿಂದ ಬಂದಂಥ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ ಮೊದಲಾದ ಶರಣರೆಲ್ಲ ಅವರಿಗೂ ಕೂಡ ಈ ಧರ್ಮ ಸಂಸ್ಕಾರ ಕೊಡ್ತಾರೆ. ಅವರೆಲ್ಲ ಶ್ರೇಷ್ಠವಾದಂಥ ಅನುಭಾವಿಗಳಾಗಿ, ಜಂಗಮ ಮೂರ್ತಿಗಳಾಗಿ ರೂಪುಗೊಂಡದ್ದನ್ನು ನಾವು ಗಮನಿಸ್ತೇವೆ. ಬರೇ ಅಷ್ಟೇ ಅಲ್ಲದೆ ಸಹಜವಾದ, ಪ್ರಕೃತಿ ಸಹಜವಾದಂಥ ಗೃಹಸ್ಥ ಧರ್ಮದ ತಳಹದಿಯ ಮೇಲೆ, ನೈತಿಕ ನೆಲೆಗಟ್ಟಿನ ಮೇಲೆ ಧರ್ಮ ಸಮಾಜವನ್ನು ಕಟ್ತಾರೆ. ಇಂಥ ಒಂದು ಸಮಾಜ ವ್ಯವಸ್ಥೆಯೊಳಗೆ ಬೀದಿಯ ಕಸ ಹೊಡೆಯುವಂಥ ಶರಣೆ ಸತ್ಯಕ್ಕನಿಂದ ಹಿಡಿದು ಬಸವಣ್ಣನವರ ಅಕ್ಕ ನಾಗಾಂಬಿಕೆಯವರೆಗೂ ಅನೇಕ ಜನ ಮಹಿಳೆಯರು ಅರಿವಿನ ಗುರುವಾಗಿ, ಆಚಾರವನ್ನು ಒಳಗೊಂಡಂಥ ಲಿಂಗ ಸ್ವರೂಪಿಗಳಾಗಿ, ಜಂಗಮ ಸ್ವರೂಪಿಗಳಾಗಿ ಅವರು ಅನುಭವ ಮೂರ್ತಿಗಳಾಗಿರೋದನ್ನು ನಾವು ಕಾಣ್ತೇವೆ. ಗೃಹಸ್ಥ ಜೀವನದ ಆದರ್ಶವನ್ನೇ ಇಟ್ಕೊಂಡು, ಅಂದರೆ ಒಂದು ಕಾಲಕ್ಕೆ ಅಧ್ಯಾತ್ಮ ಸಾಧನೆಗೆ, ಧರ್ಮ ಸಾಧನೆಗೆ ಈ ಹೆಣ್ಣು ಅಡ್ಡಿ ಉಂಟು ಮಾಡ್ತಾಳೆ. ಸನ್ಯಾಸತ್ವ ಬಹಳ ಶ್ರೇಷ್ಠ, ಗೃಹಸ್ಥ ಜೀವನ ಅದು ಕನಿಷ್ಠ ಅನ್ನುವಂತಹ, ಕಡಿಮೆ ಅನ್ನುವಂಥ ಭಾವನೆ ಏನಿತ್ತೋ ಅದನ್ನು ಹೋಗಲಾಡಿಸಿ ಇವರು ಶರಣರು, ಬಸವಣ್ಣನವರು ಗೃಹಸ್ಥ ಜೀವನದ ಆದರ್ಶದ ಮೇಲೆಯೇ ಒಂದು ಹೊಸ ಧರ್ಮವನ್ನು ಕೊಡ್ತಾರೆ. ಇಲ್ಲಿ ಅನೇಕ ಜನ ಶರಣರು ಈ ಗೃಹಸ್ಥ ಧರ್ಮವನ್ನು ಎತ್ತಿ ಹಿಡಿದಿರೋದನ್ನು ನಾವು ಕಾಣ್ತೇವೆ. ಬಸವಣ್ಣನವರೇ ಒಂದು ಕಡೆಗೆ ಹೇಳೋ ಹಾಗೆ, ಕುಳಿಬಿಡಿದು ಘೃತವ ಕಾಣುವಂತೆ, ಅಕ್ಷರವಿಡಿದು ವಿದ್ಯವನರಿವಂತೆ, ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ, ಕೂಡಲ ಸಂಗನ ಶರಣರು ಸತಿವಿಡಿದು ನಿರ್ವಾಣ ಸತಿ ಕಾಣುವರು ಕೇಳ ಪ್ರಭುವೇ ಅಂತ. ಇಲ್ಲಿ ಉದಾಹರಣೆಗಳನ್ನು ಕೊಟ್ಟು, ಹೇಗೆ ನಾವು ತುಪ್ಪವನ್ನು ಪಡಿಬೇಕಾದ್ರೆ ಹಾಲಿಗೆ ಹೆಪ್ಪಿಟ್ಟು ತುಪ್ಪ ಪಡಿತೀವೋ, ಸಾಕಾರವಾದ ಅಕ್ಷರವಿಡಿದು ನಿರಾಕಾರವಾದ ವಿದ್ಯೆಯನ್ನು ಅರಿತೇವೋ, ಅನ್ನವನ್ನು ಭೋಗಿಸಿ ಚೈತನ್ಯವನ್ನು ಪಡ್ಕೊಳ್ತೇವೋ, ಹಾಗೆ ಶರಣರ ಬದುಕಿನೊಳಗೆ ಸತಿ ಹಿಡಿದು ನಿರ್ವಾಣ ಸತಿ ಕಾಣುವರು. ಅಂದರೆ ಗಂಡ ಹೆಂಡತಿ ಇವರು ದಂಪತಿಗಳು, ಇವರು ಮೋಕ್ಷವನ್ನು ಪಡೆಯೋದಕ್ಕೆ ಸಹಜವಾದಂಥ ನೈತಿಕ ತಳಹದಿಯ ಮೇಲೆ ಅಧ್ಯಾತ್ಮದೊಳಗೆ ಹೇಗೆ ಶರಣ ಸತಿ ಲಿಂಗಪತಿ ಅಂತ ಹೇಳ್ತೀವೋ, ಹಾಗೆ ಲೌಕಿಕದೊಳಗೆ ಗಂಡ ಹೆಂಡತಿಯರಿಬ್ಬರೂ ದಂಪತಿಗಳು ಶರಣ ದಂಪತಿಗಳಾಗಿ ಅಧ್ಯಾತ್ಮ ಸಾಧನೆಯಲ್ಲಿ ಬಹಳ ಸಂಗಾತಿಗಳಾಗಿ ಬದುಕೋದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಹೆಣ್ಣು ಕಡಿಮೆ, ಹೆಂಡತಿ ಕಡಿಮೆ, ಗಂಡ ಶ್ರೇಷ್ಠ, ಗಂಡು ಶ್ರೇಷ್ಠ ಅನ್ನುವಂಥ ಭಾವವೆಲ್ಲ ನಿರಸನಗೈದು ಇಬ್ಬರೂ ಬದುಕಿನ ಒಂದು ರಥಕ್ಕೆ ಎರಡು ಗಾಲಿಗಳಾಗಿ ಅವರು ಸಮಾನವಾದಂಥ ಜೀವನ ಸಾಗಿಸಿರೋದನ್ನು ನೋಡ್ತೇವೆ. ಅಷ್ಟೇ ಅಲ್ಲದೆ ಧ್ವನಿ ಕಳೆದುಕೊಂಡು
ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಸಮಾಜದ ಆಗುಹೋಗುಗಳ ಬಗ್ಗೆ ಆಗಲಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕಾಗಲಿ ಆಲೋಚನೆ ಮಾಡೋದಕ್ಕಾಗಲಿ ಸ್ವಾತಂತ್ರ್ಯ ಇಲ್ಲದೇ ಇರುವಂಥ ವ್ಯವಸ್ಥೆ ಇದ್ದಂಥ ಕಾಲದೊಳಗೆ ಬಸವ ತಂದೆ ಕೊಟ್ಟಂಥ ಈ ಸಮಾನತೆಯ ಅವಕಾಶದಿಂದ ಅನೇಕ ಜನ ಶರಣೆಯರು ಎಲ್ಲ ಕೌಟುಂಬಿಕ ಲೋಪದೋಷಗಳನ್ನು, ಸಾಮಾಜಿಕ ಲೋಪದೋಷಗಳನ್ನು, ಧರ್ಮದ ಲೋಪದೋಷಗಳನ್ನು, ಕೊರತೆಗಳನ್ನು, ನ್ಯೂನತೆಗಳನ್ನು ಪ್ರಶ್ನಿಸುವಂತಹ, ವಿಮರ್ಶಿಸುವಂತಹ ಒಂದು ಸಾಮರ್ಥ್ಯವನ್ನು ಪಡ್ಕೊಳ್ತಾರೆ. ಸ್ವತಂತ್ರವಾದ ಆಲೋಚನೆ ಮಾಡೋದನ್ನು, ಆಲೋಚನೆ ಮಾಡಿದ್ದನ್ನು ವಚನಗಳ ರೂಪದೊಳಗೆ ಅಭಿವ್ಯಕ್ತಗೊಳಿಸಿರೋದನ್ನು ನಾವು ಗಮನಿಸ್ತೇವೆ. ಇಂಥ ಶರಣೆಯರ ಈ ಅನುಭವ ಮಂಟಪದಲ್ಲಿ ಅನೇಕ ಜನ ಶರಣ ದಂಪತಿಗಳು ಆಗಿ ಹೋಗಿರೋದನ್ನು ನಾವು ಕಾಣ್ತೇವೆ. ಅವರೆಲ್ಲ ಅನೇಕ ಜನ ವಚನಕಾರ್ತಿಯರು ನಮ್ಮ ಗಮನಕ್ಕೆ ಬರ್ತಾರೆ. ಇಲ್ಲಿ ಅಪ್ಪ ಬಸವಣ್ಣನವರಿಂದ ದೀಕ್ಷೆ ಹೊಂದಿರುವಂಥ ಅಕ್ಕ ನಾಗಮ್ಮ ತಾಯಿ ಅತ್ಯಂತ ಕೃತಜ್ಞತೆಯ ಭಾವನೆಯಿಂದ, ಸಾರ್ಥಕತೆಯ ಭಾವನೆಯಿಂದ ಒಂದು ವಚನ ಬರೀತಾರೆ. ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಛಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ಭಾವಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನಹು ಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರುಹು ಮರುಹಿನ ಸಂದು ಸಂಶಯವ ಬಿಡಿಸಿದಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ತನ್ನ ಎನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರ್ವಯಲ ಬಾಗಿಲ ತೋರಿದಾತ ಬಸವಣ್ಣ, ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ ಎನ್ನ ತಂದೆ ಸಂಗನ ಬಸವಣ್ಣನು. ಇಲ್ಲಿ ತಮ್ಮನಾದಂಥ ಬಸವಣ್ಣ ಇಲ್ಲಿ ತನಗೆ ಇಲ್ಲಿವರೆಗೂ ಯಾವ ಒಂದು ಧರ್ಮ, ಸಮಾಜ, ವ್ಯವಸ್ಥೆ ತನ್ನನ್ನು ಅನೇಕ ಸೂತಕಗಳ ಒಂದಿದ್ರೊಳಗೆ ಬಂಧಿಯಾಗಿ ಮಾಡಿತ್ತೋ ಅಂಥ ಸೂತಕಗಳನ್ನೆಲ್ಲ ಬಸವ ತಂದೆಯ ಧರ್ಮ ಸಂಸ್ಕಾರದಿಂದ ಅವುಗಳನ್ನು ಕಳೆದುಕೊಂಡೆ ಅಂತ ಹೇಳುವಲ್ಲಿ, ಅಂದರೆ ಮಹಿಳೆಗೆ ಇಡೀ ಸಮಾಜ ವ್ಯವಸ್ಥೆಯೊಳಗನೆ ಕುಲಸೂತಕ, ಛಲಸೂತಕ, ತನುಸೂತಕ, ಮನಸೂತಕ ಇವೆಲ್ಲ ತುಂಬಿಕೊಂಡಿದ್ವು. ಹೆಣ್ಣಿಗಂತೂ ವಿಶೇಷವಾಗಿ ಇವೆಲ್ಲ ಬಂಧಿಸಲ್ಪಟ್ಟಿದ್ವು. ಇಂಥ ಸೂತಕಗಳಿಂದ, ದೋಷಗಳಿಂದ ನನ್ನನ್ನು ಮುಕ್ತಗೊಳಿಸಿದ ಎನ್ನ ತಂದೆ ಬಸವಣ್ಣ ಅಂತ ಅಕ್ಕ ನಾಗಮ್ಮ ತಾಯಿ ಹೇಳ್ಕೊಳ್ತಾರೆ. ಹಾಗೆ ಡೋಹರ ಕಕ್ಕಯ್ಯನವರು ಕೂಡ ಹೇಳ್ಕೊಳ್ತಾರೆ, ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿದೆನೆಂಬ ಕರ್ಮವ ಕಳೆದು ಮುಟ್ಟಿ ಪಾವನವ ಮಾಡಿ ಕೊಟ್ಟನಯ್ಯ ಎನ್ನ ಕರಸ್ಥಲಕ್ಕೆ ಲಿಂಗವ ಅಂತ ಡೋಹರ ಕಕ್ಕಯ್ಯನವರು ಹೇಳ್ಕೊಳ್ತಾರೆ. ಹೀಗೆ 770 ಜನ ಶರಣ ಗಣಗಳು, ಶರಣೆಯರು ಅನುಭವ ಮಂಟಪದಲ್ಲಿ ಮುಕ್ತವಾಗಿ ಅನುಭವ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದರು. ಇಲ್ಲಿ ಅವರಿಗೆ ಏನೇನು ಸಿಕ್ತು ಅಂದರೆ, ಅವರಿಗೆ ಅಕ್ಷರ ಜ್ಞಾನ ಪಡ್ಕೊಂಡ್ರು, ಅಂದರೆ ಶಿಕ್ಷಣ, ಹೊರಗಿನ ಈ ಅಕ್ಷರ ಜ್ಞಾನದ ಶಿಕ್ಷಣದ ಜೊತೆಗೆ ಅವರಿಗೆ ಧರ್ಮ ಶಿಕ್ಷಣ, ಧರ್ಮ ಸಂಸ್ಕಾರ ಇವೆಲ್ಲವೂ ಕೂಡ ದೊರಕಿ ಅವರು ಕೇವಲ ಮರೆವಿನ ಮಾನವರಾಗಿದ್ದವರು ಅವರ ಅರಿವಿನ ಶರಣರಾಗಿ ಪರಿವರ್ತನೆಗೊಳ್ತಾರೆ, ಅನುಭಾವದ ಜಂಗಮರಾಗಿ ರೂಪುಗೊಳ್ತಾರೆ. ಅಂಥ ಒಂದು ಸ್ಥಾನವನ್ನು ಮಹಿಳೆಯರು ಪಡೆದುಕೊಂಡಿರುವುದನ್ನು ನಾವು ಗಮನಿಸ್ತೇವೆ. ಹೀಗೆ ಧರ್ಮ, ಕುಟುಂಬ, ಧರ್ಮ, ಸಮಾಜ ಇವೆಲ್ಲ ಏನು ಶೋಷಣೀಯ ಕೇಂದ್ರಗಳಾಗಿದ್ವೋ ಅವೆಲ್ಲ ಬಸವಾದಿ ಶರಣರ ಕಾಲಕ್ಕೆ ಶಕ್ತಿ ಕೇಂದ್ರಗಳಾಗಿ ಮಹಿಳೆಯಲ್ಲಿರುವಂಥ ಶಕ್ತಿ ಸಾಮರ್ಥ್ಯವನ್ನು, ಅವಳ ವ್ಯಕ್ತಿತ್ವವನ್ನು ಕುಟುಂಬಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಉಪಯೋಗವಾಗುವಂತಹ, ಅಂದರೆ ಅವರು ಕುಟುಂಬದ ಸಂಪತ್ತಾಗಿ, ಸಮಾಜದ ಸಂಪತ್ತಾಗಿ, ದೇಶದ ಸಂಪತ್ತಾಗಿ ರೂಪುಗೊಳ್ಳುವಂಥ ಒಂದು ಪರಿವರ್ತನೆಯನ್ನು, ಕ್ರಾಂತಿಯನ್ನು ಅಪ್ಪ ಬಸವಣ್ಣನವರು ತಂದಿರುವುದನ್ನು ನಾವು ಗಮನಿಸ್ತೇವೆ. ಇಂಥ ಇವರ ಈ ಒಂದು ಕ್ರಾಂತಿಯಿಂದಾಗಿ, ಈ ಪರಿವರ್ತನೆಯಿಂದಾಗಿ, ಈ ಒಂದು ಸಮಾನತೆಯ ಅವಕಾಶದ ಅನುಭವ ಮಂಟಪದಿಂದಾಗಿ ಅನೇಕ ಜನ ಶರಣೆಯರು ಸಮಾಜದ, ಕುಟುಂಬದ ದೋಷಗಳನ್ನು, ಓರೆಕೋರೆಗಳನ್ನು ತಮ್ಮ ವಚನಗಳ ಮೂಲಕ ಅವರು ವಿಮರ್ಶೆ ಮಾಡ್ತಾರೆ. ಅಂದರೆ ಹೆಣ್ಣು ಅಂದರೆ ಏನು ಅನ್ನೋದನ್ನು ಅವರು ಇಲ್ಲಿ ಸಾಧಿಸಿ
ತೋರಿಸಿರೋದನ್ನು ನಾವು ಗಮನಿಸ್ತೇವೆ. ಇವತ್ತು ಕೂಡ ನಾವು ಹೇಳ್ತೇವೆ, ಹೆಣ್ಣಿನ ಸಾಮರ್ಥ್ಯವನ್ನು ನಾವು ತಿರಸ್ಕರಿಸಿದರೆ, ಗುರುತಿಸದೆ ಹೋದರೆ, ಅವುಗಳನ್ನು ನಾವು ಹೊರತುಪಡಿಸಿದರೆ ಕುಟುಂಬ ಆಗಲಿ, ಸಮಾಜ ಆಗಲಿ, ಧರ್ಮ ಆಗಲಿ, ದೇಶ ಆಗಲಿ ಎಂದು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ, ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ನಿಜವಾದ ಪರಿಣಾಮವನ್ನು ನಾವು ಅನುಭವಿಸ್ಲಿಕ್ಕಾಗೋದಿಲ್ಲ ಅನ್ನೋ ಸತ್ಯವನ್ನು ಅಪ್ಪ ಬಸವಣ್ಣನವರು ಗುರುತಿಸಿ ಇಲ್ಲಿ ಪಂಚಭೇದಗಳಿಂದ ಸಮಾಜವನ್ನು, ಧರ್ಮವನ್ನು, ಅಧ್ಯಾತ್ಮವನ್ನು ಮುಕ್ತಗೊಳಿಸಿದ ಪರಿಣಾಮವಾಗಿ ಅನೇಕ ಜನ ಮಹಿಳೆಯರು ರೂಪುಗೊಳ್ತಾರೆ, ಬದುಕಿಗೆ ಒಂದು ವಿನೂತನವಾದ ಸಂದೇಶವನ್ನು ಕೊಡ್ತಾರೆ. ಜೇಡರ ದಾಸಿಮಯ್ಯನವರು ಹೇಳಿದ ಹಾಗೆಯೇ ಗೊಗ್ಗವ್ವೆ ಅನ್ನುವಂತಹ ಒಬ್ಬ ಶರಣೆ ಈ ಹೆಣ್ಣು ಗಂಡು ಅನ್ನುವಂತಹ ಈ ಒಂದು ರೂಪ ಕೇವಲ ಹೊರಗೆ ಶರೀರದ ಮೇಲೆ, ಶರೀರದ ಉಡುಗೆ ತೊಡುಗೆಗಳ ಮೇಲೆ, ದೇಹದ ಅಂಗರಚನೆಯ ಮೇಲೆ ನಾವು ಗುರುತಿಸ್ತೇವೆ ವಿನಃ ನಡುವೆ ಸುಳಿವ ಆತ್ಮ ಅದು ಹೆಣ್ಣು ಗಂಡು ಅಂತ ಅಲ್ಲ. ಅದನ್ನೇ ಗೊಗ್ಗವ್ವೆ ತಾಯಿ ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಶೆ ಬಂದಡೆ ಗಂಡೆಂಬರು, ಈ ಉಭಯದ ಜ್ಞಾನ ಹೆಣ್ಣು ಗಂಡು ನಾಸ್ತಿನಾಥ ಅಂತ ಪ್ರಶ್ನಿಸ್ತಾಳೆ. ಅಂದರೆ ಇಲ್ಲಿ ಕೇವಲ ದೇಹ ರಚನೆಯ ಹಿನ್ನೆಲೆಯಲ್ಲಿ ಮಾತ್ರ ಹೆಣ್ಣನ್ನು ಹೆಣ್ಣು ಅಂತ ಗುರುತಿಸ್ತೀರಿ, ಆದರೆ ಆತ್ಮ ಚೈತನ್ಯ ಹೆಣ್ಣು ಅಲ್ಲ, ಗಂಡು ಅಲ್ಲ. ಇದೇ ವಿಚಾರವನ್ನೇ ಶರಣೆ ಸತ್ಯಕ್ಕ ಅನ್ನುವಂಥ ಒಬ್ಬ ಶರಣೆ, ಅವಳು ಕೂಡ ತನ್ನ ಒಂದು ವಚನದೊಳಗೆ ಈ ಹೆಣ್ಣು ಗಂಡು ಅಂತ ಗುರುತಿಸುವಂಥ ಈ ಒಂದು ದೃಷ್ಟಿಕೋನ ಏನಿದೆ ಇದು ಕೇವಲ ಬಾಹ್ಯದ ದೃಷ್ಟಿಕೋನ. ಅದನ್ನೇ ಅವಳು ತನ್ನ ವಚನದೊಳಗೆ ಶರಣೆ ಸತ್ಯಕ್ಕ ತಾಯಿ ಹೇಳ್ತಾಳೆ, ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಕಾಸೆ ಮೀಸೆ ಕಠಾರವಿದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ, ಅದು ಜಗದ ಹಾಹೆ ಬಲ್ಲವರ ನೀತಿಯಲ್ಲ. ಏತರ ಹಣ್ಣಾದರೂ ಮಧುರವೇ ಕಾರಣ, ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ, ಇದರ ಅಂದವ ನೀನೇ ಬಲ್ಲೆ ಶಂಭುಜಕ್ಕೇಶ್ವರ. ಹೇಗೆ ಒಂದು ಹಣ್ಣಿಗೆ ಅದರ ಮಧುರತ್ವದಿಂದ ಅದಕ್ಕೆ ಬೆಲೆ ಬರ್ತದೋ, ಹೇಗೆ ಒಂದು ಕುಸುಮಕ್ಕೆ ಅದರ ಪರಿಮಳ, ಸುಗಂಧಭರಿತವಾದ ಪರಿಮಳದಿಂದ ಅದಕ್ಕೆ ಹಿರಿಮೆ ಬರ್ತದೋ, ಹಾಗೆ ಇಲ್ಲಿ ಹೆಣ್ಣು ಗಂಡು ಅನ್ನೋದು ಈ ಹೊರಗಿನ ಇದರಿಂದ ಅಲ್ಲ, ಅದು ಆತ್ಮ ಚೈತನ್ಯ, ಆತ್ಮ ಸಾಮರ್ಥ್ಯ, ಅದು ಒಳಗೆ ಇರುವಂತಹ ಚೈತನ್ಯ. ಆ ಚೈತನ್ಯ ಅದನ್ನು ಯಾರು ತಿಳ್ಕೊಂಡಿರ್ತಾರೆ ಅಂಥವರು ಈ ಭೇದವನ್ನು ಮಾಡೋದಿಲ್ಲ. ಹೀಗೆ ಭೇದ ಮಾಡುವ ಕಣ್ಣುಗಳು ಯಾವುವು ಅಂದರೆ ಜಗದ ಹಾಹೆ, ಜಗತ್ತಿನ ದೃಷ್ಟಿ, ಲೌಕಿಕವಾದ ಜಗತ್ತಿನ ಪ್ರಕೃತಿ ಸಹಜವಾದ ದೃಷ್ಟಿ, ಆದರೆ ಬಲ್ಲವರ ನೀತಿ ಅಲ್ಲ. ಯಾರು ನಿಜವಾದ ವಿಶ್ವವ್ಯಾಪಕವಾದಂಥ ಚೈತನ್ಯ ಇದೆಯೋ ಅಂತಹ ಚೈತನ್ಯಕ್ಕೆ ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ. ಅದಕ್ಕೆ ನಡುವೆ ಸುಳಿಯುವ ಆತ್ಮ ಅಥವಾ ಈ ಉಭಯದ ಜ್ಞಾನ, ಅದಕ್ಕೆ ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ. ಜ್ಞಾನಕ್ಕೆ ಲಿಂಗ ಭೇದ ಅನ್ನೋದು ಇಲ್ಲ, ವಿಶ್ವ ಚೈತನ್ಯಕ್ಕೆ ಲಿಂಗ ಭೇದ ಅನ್ನೋದು ಇಲ್ಲ ಅನ್ನೋದನ್ನು ಬೀದಿಯ ಕಸ ಗುಡಿಸುವ ಕಾಯಕ ಮಾಡುವಂಥ ಶರಣೆ ಸತ್ಯಕ್ಕ ಇಂಥ ಒಂದು ಸಮಾನತೆಯ, ಅಧ್ಯಾತ್ಮದ ಉತ್ತುಂಗದ ದೃಷ್ಟಿಕೋನದ ಅರಿವು ಬಲ್ಲಂಥ ಒಂದು ವಿಚಾರವನ್ನು ವ್ಯಕ್ತಗೊಳಿಸ್ತಾರೆ. ಹಾಗೆ ಇನ್ನೂ ಸತ್ಯಕ್ಕೆ ಅನೇಕ ವಚನಗಳನ್ನು ಹೇಳ್ತಾರೆ. ಸಮಾಜದ ಧರ್ಮದ ಹೆಸರಿನೊಳಗೆ ಏನೆಲ್ಲ ಆಚರಣೆಗಳಿದ್ವೋ ಅವೆಲ್ಲವುಗಳನ್ನು ಕೂಡ ಅವಳು ಪ್ರಶ್ನಿಸ್ತಾಳೆ. ಈ ಹೊರಗಿನ ಬಾಹ್ಯದ ಯಾಂತ್ರಿಕ ಆಚರಣೆಗಳೇ ನಿಜವಾದ ಜೀವನ ಅಲ್ಲ, ನಿಜವಾದ ಧರ್ಮ ಅಲ್ಲ. ಇವೆಲ್ಲ ಕೇವಲ ಹೊರಗಿನ ತೋರಿಕೆಯ ರೂಪಗಳೇ ವಿನಃ ಇದರ ಆಂತರ್ಯದೊಳಗಿರುವಂಥ ನಿಜವಾದ ಧರ್ಮಾಚರಣೆ ಭಿನ್ನವಾಗಿದೆ ಅನ್ನೋದನ್ನು ಶರಣೆ ಸತ್ಯಕ್ಕ ಮತ್ತೊಂದು ತನ್ನ ವಚನದೊಳಗೆ ಹೇಳ್ತಾರೆ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ, ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಹೀಗೆ ಕೇವಲ ಅರ್ಚನೆ ಪೂಜನೆ ನೇಮ ಮಾಡಿಕೊಂಡು, ಮಂತ್ರ ತಂತ್ರ ನೇಮ ಮಾಡಿಕೊಂಡು, ಧೂಪ ದೀಪ ಆರತಿ ಇವುಗಳ ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ. ಅದು ನಿಮಗೆಲ್ಲರಿಗೂ ಗೊತ್ತು.
ಅರ್ಚನೆ ಪೂಜನೆ ಮಾಡುವಂಥ ನಿಯಮಗಳು ಹಿಡಿದವರು ಮಂತ್ರ ತಂತ್ರದ ಇಷ್ಟು ಮಂತ್ರ ಹೇಳಬೇಕು, ಇಷ್ಟು ವೃತ ಮಾಡಬೇಕು, ಇಷ್ಟು ಆಚರಣೆ ಮಾಡಬೇಕು, ಇಂಥ ದೀಪ ಇಂಥ ಧೂಪ ಎತ್ತಬೇಕು, ಇವೆಲ್ಲವೂ ಕೂಡ ನಿಜವಾದ ಅಧ್ಯಾತ್ಮ ಅಲ್ಲ. ಯಾವುದು ನಿಜವಾದ ನೇಮ ಯಾವುದು ಹಿಡಿಬೇಕು ನಾವು? ಇಂಥ ನಿಯಮಗಳಿಗಿಂತಲೂ ನಾವು ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ. ಪರಧನಕ್ಕೆ ಆಸೆ ಮಾಡದೆ ಸತ್ಯಶುದ್ಧ ಕಾಯಕ ಮಾಡಿ ತನ್ನ ಕಾಯಕದಿಂದ ಬಂದುದನ್ನು ಮಾತ್ರ ತಾನು ಅನುಭವಿಸ್ತೀನಿ ಅನ್ನುವಂತಹ ಒಂದು ನೇಮ ಇರಬೇಕು. ಪರಧನಕ್ಕೆ ಬಯಸಬಾರ್ದು. ಕಾಯಕ ಇಲ್ಲದೆ ಬಂದ ಹಣ ಯಾವ ರೂಪದಲ್ಲಿ ಬಂದರೂ ಕೂಡ ಅದನ್ನು ನಾವು ಕಣ್ಣೆತ್ತಿ ನೋಡಬಾರ್ದು. ಇದು ನಿಜವಾದ ನೇಮ. ಪರಸ್ತ್ರೀಯನ್ನು ಮಹಾದೇವಿ ಎಂಬೆ ಅಂತ ಬಸವಣ್ಣನವರು ಹೇಳೋ ಹಾಗೆ ಇಲ್ಲಿ ಪರಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದಾಗಲಿ, ಅನೀತಿಯ ವ್ಯವಹಾರಕ್ಕೆ ಒಳಗಾಗೋದಾಗಲಿ ಇದು ಮಾಡಬಾರ್ದು. ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ. ಪರದೈವಂಗಳು ಅಂದರೆ ಬೇರೆಯವರ ದೇವರುಗಳು ಅಂತಲ್ಲ. ನನ್ನೊಳಗೆ ದೇವರು, ನನ್ನೊಳಗೆ ದೇವ ಚೈತನ್ಯ ಇದೆ, ನನ್ನ ಒಳಗೆ ಹುಡುಕಿಕೊಳ್ಬೇಕು, ನನ್ನನ್ನು ಬಿಟ್ಟು ಹೊರಗೆ. ಪರ, ಸ್ವ ಮತ್ತು ಪರ. ಸ್ವ ಅಂದರೆ ತನ್ನೊಳಗೆ ಇರುವಂಥದ್ದು, ಪರ ಅಂದರೆ ಹೊರಗೆ. ತನ್ನನ್ನು ಬಿಟ್ಟು ಹೊರಗೆ ಹುಡುಕುವಂಥ ಈ ದೈವಗಳಿಗೆ ಎರಗುವಂಥದ್ದೇನಿದೆಯಲ್ಲ, ಇದು ಮಾಡೋದಿಲ್ಲ ಅನ್ನುವಂತಹ ನೇಮಗಳು ನಮಗೆ ಬೇಕು ಅನ್ನೋದನ್ನು ಶರಣೆ ಸತ್ಯಕ್ಕ ಹೇಳ್ತಾರೆ. ಯಾವ ಹೆಣ್ಣಿಗೆ ಧರ್ಮದ ಬಗ್ಗೆ ಮಾತನಾಡುವ ಹಕ್ಕೇ ಇರಲಿಲ್ವೋ, ವಿಚಾರಗಳನ್ನು ವ್ಯಕ್ತಪಡಿಸುವ ಅವಕಾಶವೇ ಇರಲಿಲ್ವೋ, ಅಂಥ ಮಹಿಳೆಯರೆಲ್ಲ ಅರಿವಿನ ಗುರುಗಳಾಗಿ, ಅನುಭವದ ಜಂಗಮರಾಗಿ ಸಮಾಜವನ್ನು ತಿದ್ದುವ ಕೆಲಸ ಮಾಡ್ತಾರೆ. ಸಮಾಜದ ದೋಷಗಳನ್ನು ಎತ್ತಿ ತೋರಿಸಿ ದೋಷಗಳ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸೂಚಿಸ್ತಾರೆ. ಇಂಥ ಶರಣೆಯರ ಬದುಕನ್ನು ನಾವು ಗಮನಿಸ್ತೇವೆ. ಎಲ್ಲಿ ಇಂಥ ಒಂದು ಸತಿಪತಿಗಳು ಸಮಾನವಾದ ಆಲೋಚನೆ, ಸಮಾನವಾದಂಥ ಆಚರಣೆ, ಸಮಾನವಾಗಿ ಪರಸ್ಪರ ತಿದ್ದುವಂಥ ಒಂದು ಗುಣ ಬರ್ತದೋ ಆವಾಗ ಮಾತ್ರ ಜೀವನ ಮಧುರವಾಗ್ತದೆ, ಸುಂದರವಾಗ್ತದೆ, ಸಮೃದ್ಧಿಯಿಂದ ಕೂಡ್ತದೆ, ನೆಮ್ಮದಿಯಿಂದ ಕೂಡ್ತದೆ. ತಾವು ಮುಟ್ಟಬೇಕಾದ ಗುರಿಯನ್ನು ಸುಲಭವಾಗಿ ಮುಟ್ತಾರೆ. ಹೀಗೆ ಒಂದು ರೀತಿ ಬಾಹ್ಯದ ಆಡಂಬರಕ್ಕೆ ಒಳಗಾಗಿ ತನ್ನ ಹಿರಿಮೆಗರಿಮೆಗಳನ್ನೇ ಎತ್ತಿ ಹೇಳುವಂತಹ ಗುರುಗಳನ್ನು ಕುರಿತು ಕೂಡ ಶರಣೆಯರು ಪ್ರಶ್ನೆ ಮಾಡ್ತಾರೆ. ಅಂಥ ಶರಣೆಯರಲ್ಲಿ ಗಜೇಶ ಮಸಣಮ್ಮ ಅನ್ನುವಂಥ ಶರಣೆ ಹೇಳ್ತಾಳೆ, ಅಂದರೆ ಇಂಥ ಒಂದು ಧೈರ್ಯ, ಇಂಥ ಒಂದು ಆತ್ಮಸ್ಥೈರ್ಯ, ಇಂಥ ಒಂದು ನೈತಿಕವಾದಂಥ ಸಾಮರ್ಥ್ಯ ಅವರಿಗೆ ಅನುಭವ ಮಂಟಪ ತಂದು ಕೊಟ್ಟಿರ್ತದೆ. ಎನ್ನ ನರೀಸದಿರುವೆ, ಎನ್ನ ನರೀಸು ಗುರುವೆ, ನಿನ್ನ ನರೀಸಬೇಡ. ಎನ್ನ ನರಿಯದವ ನಿನ್ನ ನರಿಯ, ಎನ್ನ ನರೀಸದೆ ನಿನ್ನ ನರೀಸಿದಡೆ ನೀ ನನಗೆ ಗುರು ಅಲ್ಲ, ನಾ ನಿನಗೆ ಶಿಷ್ಯನಲ್ಲ. ಎನ್ನ ನರೀಸಿದಡೆ ನೀ ನನಗೆ ಗುರು, ನಾ ನಿನಗೆ ಶಿಷ್ಯೆ. ಮಸಣಯ್ಯ ಪ್ರಿಯ ಗಜೇಶ್ವರ. ಮಸಣಮ್ಮ ತಾಯಿ ಹೇಳೋ ಮಾತು, ನನ್ನ ಮೂಲ ಸ್ವರೂಪ ಏನು ಅನ್ನುವಂಥ ಅರಿವು ನನಗೆ ನೀನು ಮೂಡಿಸಿದ್ರೆ ಮಾತ್ರ ನೀ ನನಗೆ ಗುರು. ಅದನ್ನು ಬಿಟ್ಟು ನಿನ್ನನ್ನು ನೀನು ಅರಿಯಿಸ್ಲಿಕ್ಕೆ ಹೊರಟ್ರೆ, ಅಂದರೆ ನಿನ್ನ ಮಠ ಪೀಠ ಗದ್ದುಗೆ ಅದರ ಪರಂಪರೆ ಅದನ್ನೆಲ್ಲ ಹೇಳೋದು ಬೇಕಾಗಿಲ್ಲ. ನನ್ನ ಸ್ವರೂಪ ಏನಿದೆ, ನನ್ನ ಮೂಲ ಗುರು ಏನಿದೆ, ನನ್ನ ಮೂಲ ಸ್ವರೂಪ ಏನಿದೆ, ನಾನಾರು ಅನ್ನುವಂಥ ಅರಿವು ನನಗೆ ಮೂಡಿಸಿದರೆ ಮಾತ್ರ ನೀನು ಗುರು ಅಂತ ಹೇಳುವಂತಹ ಒಂದು ಎದೆಗಾರಿಕೆ, ಒಂದು ಧೈರ್ಯ ಶರಣೆಯರಲ್ಲಿ ಮೂಡಿರೋದನ್ನು ನಾವು ಈ ಮಸಣಮ್ಮ ತಾಯಿಯ ವಚನದಲ್ಲಿ ನಾವು ಕಾಣ್ತೇವೆ. ಅಷ್ಟೇ ಅಲ್ಲದೆ ಈ ಜೀವನ ಇರೋದೇ ಪರಸ್ಪರ ಸಹಬಾಳ್ವೆಯಿಂದ, ಪರಸ್ಪರ ಒಂದು ರೀತಿ ಸಹಕಾರದಿಂದ ಬದುಕು ಮಾಡುವಂಥ ಈ ಜೀವನ ಕ್ರಮ ಏನಿದೆ ನಿಸರ್ಗದಲ್ಲಿ ಸಹಜವಾಗಿ ಪಶು ಪಕ್ಷಿ ಪ್ರಾಣಿ ಸಸ್ಯ ಜಗತ್ತು ಮನುಷ್ಯ ಜಗತ್ತು ಎಲ್ಲವನ್ನೂ ಕೂಡ ನಾವು ಒಳಗೊಂಡು ಗಮನಿಸಿದರೆ ಇಲ್ಲಿ ಸಹಜವಾದಂಥ ಜೀವನ ಧರ್ಮ ಇದೆ. ಈ ಸಹಜವಾದ ಜೀವನ ಧರ್ಮವನ್ನೇ
ಬಸವಾದಿ ಶರಣರ ಬದುಕಿನೊಳಗೆ ನಾವು ಕಾಣ್ತೇವೆ. ಅದೇ ನಿಜವಾದ ಧರ್ಮ ಅನ್ನೋದನ್ನು ಅವರು ಸಾಧಿಸಿ ತೋರಿಸಿರುವುದನ್ನು ನಾವು ಕಾಣ್ತೇವೆ. ಬದುಕಿನಿಂದ ವಿಮುಖಗೊಳ್ಳದೆ, ಸಮಸ್ಯೆಗಳಿಂದ ಓಡಿ ಹೋಗದೆ, ಬೆನ್ನು ತೋರಿಸದೆ ಜೀವನವನ್ನು ಎದುರಿಸ್ತಾ, ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಸಹಜವಾಗಿ ಜೀವನವನ್ನು ಅನುಭವಿಸುವಂಥ ಕ್ರಮವನ್ನು ಶರಣರು ನಮಗೆ ಕೊಡ್ತಾರೆ. ಇಲ್ಲಿಯವರೆಗೂ ಏನಿತ್ತು, ಹೊರಗಿನ ವಸ್ತುಗಳ ಬಗ್ಗೆನೇ ಆರೋಪದ ಮಾತುಗಳು ಬರ್ತಿದ್ವು. ಹೊನ್ನು ಮಾಯೆ, ಹೆಣ್ಣು ಮಾಯೆ, ಮಣ್ಣು ಮಾಯೆ ಅನ್ನುವಂಥ ಮಾತುಗಳಾಗಲಿ, ಅಥವಾ ಈ ಹೊರಗಿನ ವಸ್ತುಗಳನ್ನು ಬಿಟ್ಟು ಹೆಂಡತಿ, ಮಕ್ಕಳು, ಮನೆ ಇದನ್ನೆಲ್ಲ ಬಿಟ್ಟು ನಾವು ಕಾಡು ಸೇರಿ ಧರ್ಮ ಆಚರಣೆ ಮಾಡಬೇಕು, ಅಧ್ಯಾತ್ಮ ಸಾಧನೆ ಮಾಡಬೇಕು ಅನ್ನುವಂಥ ಮಾತುಗಳೆಲ್ಲ ಇದ್ದವು. ಆದರೆ ತನ್ನ ಮನೆಯೊಳಗೆ ಇದ್ದುಕೊಂಡು ತನ್ನ ಬಾಳ ಸಂಗಾತಿಯೊಂದಿಗೇ ಬದುಕು ಮಾಡ್ತಾ, ತನ್ನ ಕುಟುಂಬದ ಸದಸ್ಯರೊಂದಿಗೆ ಬದುಕು ಮಾಡ್ತಾ, ಸತ್ಯಶುದ್ಧ ಕಾಯಕ ಮಾಡ್ತಾ, ನಿತ್ಯ ಲಿಂಗಾರ್ಚನೆ ಮಾಡ್ತಾ, ದಾಸೋಹ ಭಾವನೆಯಿಂದ ಭಕ್ತಿಯ ದಾಸೋಹ ಮಾಡ್ತಾ, ಪ್ರಸಾದ ಸಂತೃಪ್ತಿಯ ಜೀವನ ಬದುಕೋದ್ರಿಂದ ಅಲ್ಲಿ ಜೀವನವೇ ಯೋಗ ಆಗ್ತದೆ, ಜೀವನವೇ ಅವರಿಗೆ ಅಧ್ಯಾತ್ಮ ಸಾಧನೆಯ ಸ್ಥಾನ ಆಗ್ತದೆ. ಅಂಥ ಒಂದು ಸಂದೇಶವನ್ನು ಶರಣರು ಕೊಟ್ಟಿರೋದನ್ನು ನಾವು ಗಮನಿಸ್ತೇವೆ. ಇಲ್ಲಿಯವರೆಗೂ ಬಂದಂಥ ಹೆಣ್ಣು ಮಾಯೆ, ಹೊನ್ನು ಮಾಯೆ ಅನ್ನೋದಕ್ಕೆ ಅಕ್ಕನೂ ಪ್ರಶ್ನೆ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಪ್ರಭುದೇವರು ಕೂಡ ಪ್ರಶ್ನೆ ಮಾಡ್ತಾರೆ. ಹಾಗೆ ಇಲ್ಲಿ ಅಕ್ಕನ ವಚನ ಎಲ್ಲರಿಗೂ ಗೊತ್ತು, ನಿಮಗೆಲ್ಲರಿಗೂ ಗೊತ್ತು. ಹೆಣ್ಣನ್ನು ಮಾಯೆ ಅಂತ ಹೇಳಿರುವಂಥ ಕಾಲದೊಳಗೆ ಅಕ್ಕ ಪ್ರಶ್ನಿಸ್ತಾಳೆ, ಈ ಮಾಯೆ ಅನ್ನೋದು ಹೆಣ್ಣು ಗಂಡು ಅಂತಲ್ಲ, ಇದು ನಮ್ಮ ಮನದ ಒಂದು ಸ್ಥಿತಿ ಅಷ್ಟೇ. ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು, ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡುವುದು. ಲೋಕವೆಂಬ ಮಾಯೆಗೆ ಶರಣ ಚಾರಿತ್ರ್ಯ ಮರುಳಾಗಿ ತೋರುವುದು. ಚನ್ನಮಲ್ಲಿಕಾರ್ಜುನನೊಲಿದ ಶರಣಂಗೆ ಮಾಯೆ ಇಲ್ಲ, ಮರಹಿಲ್ಲ, ಅಭಿಮಾನವೂ ಇಲ್ಲ. ಇಲ್ಲಿ ನಾನು ಹೆಣ್ಣು ಅನ್ನುವಂಥ ಭಾವ ಎಲ್ಲಿಯವರೆಗೂ ಇರ್ತದೋ, ನಾನು ಪುರುಷ ಅನ್ನುವಂಥ ಭಾವ ಎಲ್ಲಿಯವರೆಗೂ ಇರ್ತದೋ, ಅಷ್ಟಲ್ಲದೇ ತನ್ನ ಮನಸ್ಸಿನ ದೌರ್ಬಲ್ಯವನ್ನು ಮರೆಮಾಚಿ ತನ್ನ ಸೋಲಿಗೆ, ತನ್ನ ಅಧಪತನಕ್ಕೆ ಹೆಣ್ಣೇ ಕಾರಣ, ಹೆಣ್ಣೇ ಮಾಯೆಯಾಗಿ ಕಾಡಿದ್ಲು ಅನ್ನುವಂಥ ಹೆಣ್ಣಿನ ಮೇಲೆ ಆರೋಪ ಮಾಡುವಂಥ ಒಂದು ಪುರುಷ ಸ್ವಭಾವವನ್ನು ಆಕೆ ಪ್ರಶ್ನಿಸ್ತಾಳೆ. ಒಂದು ವೇಳೆ ಗಂಡಿನ ಸಾಧನೆಗೆ ಹೆಣ್ಣು ಮಾಯೆಯಾಗೋದಾದರೆ, ಹೆಣ್ಣಿನ ಸಾಧನೆಯೊಳಗೆ ಗಂಡು ಕೂಡ ಮಾಯೆ ಆಗ್ತಾನೆ. ಆದರೆ ನಿಜವಾದ ಸತ್ಯವನ್ನು ಅರಿತ, ನಿಜವಾಗಿ ತನ್ನ ಮೂಲ ಸ್ವರೂಪವನ್ನು ಅರಿತಂಥ ಶರಣರಿಗೆ ಮಾಯೆ, ಮರೆವು, ಇದು ಅಭಿಮಾನ ಯಾವುದೂ ಇಲ್ಲ ಅನ್ನೋ ಮಾತನ್ನು ವ್ಯಕ್ತಗೊಳಿಸ್ತಾರೆ. ಅಲ್ಲದೆ ಹೆಣ್ಣು ಅಂದರೆ ಬಹಳ ದುರ್ಬಲಳು, ಅಬಲೆ, ಅವಳು ಶಕ್ತಿಹೀನಳು ಅನ್ನುವಂಥ ಮಾತುಗಳೆಲ್ಲ ಬರ್ತಿದ್ವು. ಆದರೆ ಇಲ್ಲಿ ಅಕ್ಕ ಪ್ರಶ್ನಿಸ್ತಾಳೆ, ಅವಕಾಶಗಳು ಹೇಗೆ ಸಿಗ್ತಾವೋ ಹಾಗೆ ಮನುಷ್ಯ ರೂಪುಗೊಳ್ತಾನೆ, ಮನುಷ್ಯನ ಶಕ್ತಿ ಸಾಮರ್ಥ್ಯ ಬೆಳೀತದೆ. ಆದರೆ ಅವಕಾಶಗಳು ಕೊಡದೆ ಅವರನ್ನು ದುರ್ಬಲರು ಅಂತ ಹೇಳೋದು ತಪ್ಪು ಅನ್ನೋದನ್ನು ಹೇಳ್ತಾ, ಒಂದು ವೇಳೆ ಈ ಶಕ್ತಿ ಸಾಮರ್ಥ್ಯದ ಹಿನ್ನೆಲೆಯೊಳಗನೆ ಹಿರಿತನ, ಕಿರಿತನ ಅಥವಾ ವೀರತನ, ಶೂರತನ ಅಂತ ಹೇಳೋದಾದರೆ ಅಕ್ಕ ಮಹಾದೇವಿ ಪ್ರಶ್ನೆ ಹಾಕ್ತಾಳೆ, ಆಳುತನದ ಮಾತನೇರಿಸಿ ನುಡಿದಡೆ ಆಗಳೇ ಕಟ್ಟಿದೆನು ಗಂಡುಗಚ್ಚೆಯ, ತಿಗುರನೇರಿಸಿ ತಿಲಕವನಿಟ್ಟು ಕೈದುವಕೊಂಡು ಕಳನೇರಿದ ಬಳಿಕ ಕಟ್ಟಿದ ನೀರಿ ಸಡಿಲಿದಡೆ ಇನ್ನು ನಿಮ್ಮ ಆಣೆ ಕಾಣ ಚನ್ನಮಲ್ಲಿಕಾರ್ಜುನ. ಬಹುಶಃ ಈ ಅಕ್ಕನ ವಚನ ಇವತ್ತು ಅದು ನಮ್ಮ ಸಮಕಾಲೀನ ಬದುಕಿನೊಳಗೆ ಇವತ್ತು ನಾವು ಸಾರ್ಥಕವಾಗಿ ಪೂರ್ಣ ಕ್ರಿಯಾರೂಪಕ್ಕೆ ಬರ್ತಾ ಇರೋದನ್ನು ನಾವು ಕಾಣ್ತೀವಿ. ಸೈನ್ಯದೊಳಗೆ ವಿವಿಧ ಎಲ್ಲ ರಂಗಗಳಲ್ಲಿ ಮಹಿಳೆಯರು ತಮ್ಮ ದೈಹಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಎಲ್ಲ ರೀತಿಯ ಧೈರ್ಯ ಸಾಮರ್ಥ್ಯಗಳನ್ನು ಇವತ್ತು ಅಭಿವ್ಯಕ್ತಗೊಳಿಸ್ತಾ ಇರೋದನ್ನು ನಾವು ನೋಡ್ತೀವಿ. ಇದು ಅಕ್ಕನ ವಿಚಾರದ ಒಂದು ಕ್ರಿಯಾರೂಪವನ್ನು ನಾವು ಗಮನಿಸ್ತೀವಿ. ಹಾಗೆ ಇಲ್ಲಿ ಆಳುತನ ಅಂದರೆ ವೀರತನ, ವೀರತನ ಶೂರತನದ ಮಾತನಾಡಿಸಿದ ಹೇಳಿದರೆ, ಈಗಲೇ ನಾನು ಗಂಡುಗಚ್ಚೆ ಹಾಕಿ
ಎಲ್ಲ ವೀರ ಹಾಕುವಂಥ ಎಲ್ಲ ವೇಷವನ್ನು ತೊಟ್ಟು ಯುದ್ಧ ಭೂಮಿಗಿಳಿದ ಮೇಲೆ ಹಿಂಜರಿದರೆ ಆಣೆ ನಿಮ್ಮ ಆಣೆ ಅನ್ನುವಂಥ ಮಾತನ್ನು ಅಕ್ಕ ಹೇಳ್ತಾಳೆ. ಹಾಗೆ ಇಲ್ಲಿ ಗೊಗ್ಗವೆ ಅನ್ನುವಂಥ ಶರಣೆ ಇನ್ನೊಂದು ಈ ಸಮಾಜಕ್ಕೆ ಪ್ರಶ್ನೆ ಹಾಕ್ತಾಳೆ, ಅಥವಾ ತಾರ್ಕಿಕವಾಗಿ ಈ ಸಮಾಜ ತಮ್ಮೊಳಗೆ ತಾವೇ ಇಣಿಕಿ ನೋಡಿಕೊಳ್ಳುವಂಥ ಒಂದು ರೀತಿಯಲ್ಲಿ ಅವಳು ಪ್ರಶ್ನೆ ಮಾಡ್ತಾಳೆ. ಗಂಡು ಮೋಹಿಸಿ ಹೆಣ್ಣು ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಹೆಣ್ಣು ಮೋಹಿಸಿ ಗಂಡು ಹಿಡಿದಡೆ ಉತ್ತರವಾವುದೆಂದರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾಥನು ಪರಿಪೂರ್ಣನೆಂಬೆ. ಇಲ್ಲಿ ಇವತ್ತು ನಾ ಪ್ರಾರಂಭದೊಳಗೆ ಹೇಳಿದೆ, ಹೆಣ್ಣನ್ನು ಒಂದು ರೀತಿ ಪುರುಷ ತನ್ನ ಸ್ವತ್ತು, ತನ್ನ ಆಸ್ತಿ, ತನ್ನ ವಸ್ತುವನ್ನು ಹಾಗೆ ನಂಬಿಕೊಂಡಿದ್ದ, ಹಾಗೆ ಬಳಸ್ತಿದ್ದ. ಅದೇ ರೀತಿಯಲ್ಲಿ ಅವ್ರ ವಿಚಾರಗಳಿದ್ದು. ಅದಕ್ಕಿಲ್ಲಿ ಹೇಳ್ತಾಳೆ, ಒಂದು ಗಂಡು ಹೆಣ್ಣನ್ನು ಮೋಹಿಸಿ ಹಿಡಿದ್ರೆ ಅದು ಅವನ ಆಸ್ತಿ, ಅವನ ಸ್ವತ್ತು, ಅವನಿಗೆ ಸಂಬಂಧಪಟ್ಟವಳು ಅಂತ ಹೇಳ್ತೀರಿ. ಆದರೆ ಅದೇ ಒಂದು ಹೆಣ್ಣು ಗಂಡನ್ನು ಇಷ್ಟಪಟ್ಟು ಅಥವಾ ಗಂಡನ್ನು ಮೋಹಿಸಿ ಹಿಡಿದ್ರೆ ಅವಾಗ ಅವನು ಕೂಡ ಆಕೆಯ ಆಸ್ತಿ ಅಂತ ಯಾಕೆ ಹೇಳೋದಿಲ್ಲ ಅನ್ನುವಂಥ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಕೊನೆಗೆ ಹೇಳ್ತಾಳೆ, ಈ ಎರಡೂ ಭೇದವನ್ನು ಕಳೆದು, ಗಂಡು ಹೆಣ್ಣು ಅನ್ನುವಂಥ ಭೇದ ಕಳೆದು, ಗಂಡು ಶ್ರೇಷ್ಠ ಹೆಣ್ಣು ಕನಿಷ್ಠ ಅನ್ನೋ ಭೇದ ಕಳೆದು, ಅಥವಾ ಹೆಣ್ಣು ಗಂಡಿನ ಆಸ್ತಿ ಗಂಡಿನ ಸ್ವತ್ತು ಅನ್ನುವಂಥ ಈ ಭೇದವನ್ನು ಮರೆತು ಗಂಡು ಹೆಣ್ಣು ಎರಡು ಸಮಾನವಾದಂತಹ ವಿಶ್ವ ಚೈತನ್ಯದ ಸ್ವರೂಪಗಳು. ಈ ನಿಸರ್ಗದ ಮುಂದುವರಿಕೆಗೆ ಇವು ಎರಡು ಹೊರಗಿನ ಪೂರಕವಾದಂಥ ರೂಪಗಳೇ ವಿನಃ ಇದು ಆತ್ಮಶಕ್ತಿಯ ಚೈತನ್ಯದ ಭೇದ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ, ಈ ಉಭಯದ ಭೇದವನ್ನು ನಾವು ಕಳೆದು ಬಿಟ್ಟರೆ ಆವಾಗ ಈ ಎರಡರ ಭೇದ ಕಳೆದು ನಾವು ಬದುಕಬಲ್ಲಡೆ ನಾವು ನಿಜವಾಗಿಯೂ ಕೂಡ ಸುಖಿ ಆಗ್ತೀವಿ. ನಿಜವಾದ ನೆಮ್ಮದಿಯ, ಸಮೃದ್ಧಿಯ, ಸಂತೃಪ್ತಿಯ, ಸಮಾನತೆಯ ಸುಖವನ್ನು ಅನುಭವಿಸ್ತೀವಿ ಅನ್ನೋದನ್ನು ಇಲ್ಲಿ ಗೊಗ್ಗವೆ ತಾಯಿ ಹೇಳೋದನ್ನು ನಾವು ಕಾಣ್ತೇವೆ. ಅದು ಇವೆಲ್ಲ ಸಾಮಾನ್ಯ ಪ್ರಶ್ನೆಗಳಲ್ಲ. ಅತ್ಯಂತ ಕರ್ಮಠವಾದಂಥ ಒಂದು ವ್ಯವಸ್ಥೆಯೊಳಗೆ ಏನು ಹೆಣ್ಣು ಅತ್ಯಂತ ದಯನೀಯವಾದಂಥ ಸ್ಥಿತಿಯೊಳಗಿದ್ಲೋ ಅಂಥ ಹೆಣ್ಣು, ಅವಳ ಸಾಮರ್ಥ್ಯ, ಅವಳ ಶಕ್ತಿ, ಅವಳ ಆಲೋಚನೆ, ಅವಳ ಅಭಿವ್ಯಕ್ತಿ ಇದೆಲ್ಲವೂ ಕೂಡ ಎಷ್ಟು ಪುರುಷನಿಗೆ ಸಮಾನವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಅವಳು ಸಮಾನಳು ಅನ್ನೋದನ್ನು ಇಲ್ಲಿ ಶರಣೆಯರು ತಮ್ಮ ವಚನಗಳ ಮೂಲಕ ಸಾಧಿಸಿ ತೋರಿಸಿದ್ದಾರೆ ಮತ್ತು ಸಮಾಜಕ್ಕೆ ಪ್ರಶ್ನಿಸ್ತಾರೆ. ಹೀಗೆ ಇಲ್ಲಿ ಲಿಂಗಭೇದದ ವ್ಯವಸ್ಥೆಯೊಳಗೆ ಪ್ರಶ್ನಿಸಿದ ಹಾಗೆ ಜಾತಿ ಭೇದದ ವ್ಯವಸ್ಥೆಯಲ್ಲಿಯೂ ಕೂಡ ಬೊಂತಾದೇವಿ ತಾಯಿ ಅತ್ಯಂತ ಅರ್ಥಪೂರ್ಣವಾಗಿ ಪ್ರಶ್ನೆ ಮಾಡ್ತಾಳೆ. ಊರ ಒಳಗಣ ಬಯಲು ಊರ ಹೊರಗಣ ಬಯಲು ಎಂದುಂಟೆ, ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯಲು ಎಂದುಂಟೆ, ಎಲ್ಲಿ ನೋಡಿದಡೆ ಬಯಲೊಂದೇ ಭಿತ್ತಿಯಿಂದ ಒಳ ಹೊರಗೆಂಬ ನಾಮ ವಹಿಸೆ, ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ. ಬಿಡಾಡಿ ಎನ್ನುವಂಥ ವಚನಾಂಕಿತದಿಂದ ಈ ಬೊಂತಾದೇವಿ ತಾಯಿ ಇಲ್ಲಿ ಜಾತಿ ವ್ಯವಸ್ಥೆಯನ್ನು ಒಂದು ಬಯಲಿನ ಉದಾಹರಣೆ ಕೊಟ್ಟು ಪ್ರಶ್ನೆ ಮಾಡ್ತಾಳೆ. ಬಯಲಿಗೆ ಹೇಗೆ ಊರು ಹೊರಗಿನ ಬಯಲು ಒಳಗಿನ ಬಯಲು ಅಂತಿಲ್ವೋ, ಗೋಡೆಗಳನ್ನು ಕಟ್ಟಿ ನಾವು ಇದನ್ನು ಹೇಗೆ ನಾವು ಭೇದ ಮಾಡಿ ತೋರಿಸ್ತೇವೋ ಹಾಗೆ ಇಲ್ಲಿ ಒಳ ಹೊರಗೆ ಅನ್ನೋದು ಬರೇ ಭಿತ್ತಿಯಿಂದ ಭೇದ. ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ. ಬಯಲು ಬಯಲೆ, ಬಯಲಿಗೆ ಯಾವ ಒಂದು ಭೇದ ಇಲ್ಲ. ಆದರೆ ಮನುಷ್ಯ ತನ್ನ ಸ್ವಾರ್ಥದಿಂದ ತನ್ನ ಒಂದು ಇದಕ್ಕಾಗಿ ಈ ಜಾತಿ ಭೇದದ ವ್ಯವಸ್ಥೆ ಮಾಡಿಕೊಂಡು ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊಲೆ ಬಯಲು ಅಂತ ಸೃಷ್ಟಿ ಮಾಡಿ ಅಸ್ಪೃಶ್ಯರನ್ನು ಊರ ಹೊರಗಿಟ್ಟು ಭೇದ ಮಾಡಿ ಇರೋದನ್ನು ನಾವು ಗಮನಿಸ್ತೇವೆ. ಆದರೆ ಇದು ಮನುಷ್ಯ ನಿರ್ಮಿತ ಭೇದವೇ ವಿನಃ ವಿಶ್ವ ಚೈತನ್ಯದ, ವಿಶ್ವ ಸತ್ಯದ ನಿಜವಾದ ಭೇದ ಅಲ್ಲ. ಹೀಗೆ ಅನೇಕ ಶರಣೆಯರ ಮಾತುಗಳನ್ನು ನಾವು ಕೇಳ್ತೇವೆ. ಅದರ ಜೊತೆಗೆ ನಮ್ಮ ಬದುಕಿನಲ್ಲಿ ಬರುವಂಥ ಎಲ್ಲ ನಮಗೆ ಸಹಾಯಕವಾಗುವಂಥ, ಪೂರಕವಾಗುವಂಥ ಏನೆಲ್ಲ ವಸ್ತುಗಳಿದ್ದಾವೆ
ಈ ವಸ್ತುಗಳ ಇತಿ ಮಿತಿಯನ್ನು ನಾವು ಅರಿತು ಅವುಗಳನ್ನು ನಮ್ಮ ಬದುಕಿಗೆ ಉಪಯೋಗಿಸಿಕೊಂಡ್ರೆ ಇವ್ಯಾವು ಕೂಡ ನಮ್ಮ ಆಧ್ಯಾತ್ಮ ಸಾಧನೆಗೆ, ಜೀವನದಲ್ಲಿ ಸಂತೃಪ್ತಿಯಿಂದ ಬದುಕೋದಕ್ಕೆ ತೊಡಕಾಗೋದಿಲ್ಲ ಅನ್ನೋದನ್ನು ಗಜೇಶ ಮಸಣಮ್ಮ ತಾಯಿ ಇನ್ನೊಂದು ತನ್ನ ವಚನದೊಳಗೆ ಹೇಳ್ತಾರೆ. ಹೊಣ್ಣು ಮಣ್ಣು ಇವೆಲ್ಲ ಹೆಣ್ಣು ಇವೆಲ್ಲವೂ ಕೂಡ ಬಿಟ್ಟು ನಾವು ಲಿಂಗವನ್ನು ಒಲಿಸಬೇಕು ಅಂತ ಏನಿಲ್ಲ. ಅದಕ್ಕೆ ಅವಳು ಹೊನ್ನು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೊನ್ನಿಂಗೆಯು ಲಿಂಗಕ್ಕೆಯೂ ವಿರುದ್ಧವೇ. ಹೆಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೆಣ್ಣಿಂಗೆಯು ಲಿಂಗಕ್ಕೆಯೂ ವಿರುದ್ಧವೇ. ಮಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಮಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಅಂಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಅಂಗಕ್ಕೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಇಂದ್ರಿಯಂಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಇಂದ್ರಿಯಂಗಳಿಗೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಜಗಕ್ಕೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಇದು ಕಾರಣ ಪರಂಜ್ಯೋತಿ ಪರಮಕರುಣಿ ಪರಮಶಾಂತನೆಂಬ ಲಿಂಗವು ಕೋಪದ ಮುನಿಸ ನರಿದಡೆ ಕಾಣಬಹುದು, ಮರೆದಡೆ ಕಾಣಬಾರದು. ಅರಿವಿಂದ ಕಂಡೊದಗಿದ ಸುಖವು ಮೊಸಣಯ್ಯ ಪ್ರಿಯ ಗಜೇಶ್ವರ. ಬಹುಶಃ ಇವಳ ವಚನದೊಳಗೆ ಹಿಂದೆ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಹೇಳ್ತಾಳೆ. ಆದರೆ ಶರಣರ ಕಾಲದೊಳಗೆ ಎಂಥ ವ್ಯವಸ್ಥೆ ಇತ್ತು, ಈ ಎಲ್ಲವುಗಳ ಮಧ್ಯದಲ್ಲಿ ಇದ್ದುಕೊಂಡೆ ಈ ಎಲ್ಲವುಗಳನ್ನು ತಮ್ಮ ಗುರಿ ಸಾಧನೆಗೆ ಪೂರಕವಾಗಿ ಎಷ್ಟು ಬೇಕೋ ಅಷ್ಟನ್ನು ಬಳಸಿಕೊಳ್ತಾ ಬದುಕೇ ಯೋಗ ಮಾಡಿಕೊಂಡಂಥ, ಜೀವನವೇ ಯೋಗ ಮಾಡಿಕೊಂಡ, ಲಿಂಗಾಂಗ ಯೋಗ ಮಾಡಿಕೊಂಡಂಥ ಬಸವ ಯೋಗ ಅಂತ ಕರೀತಾರೆ. ಹಾಗೆ ಇಲ್ಲಿ ಸತ್ಯಶುದ್ಧ ಕಾಯಕ, ನಿತ್ಯಲಿಂಗಾರ್ಚನೆ, ಭಕ್ತಿಯ ದಾಸೋಹ, ಸಂತೃಪ್ತಿಯ ಪ್ರಸಾದದ ಬದುಕು, ಇದು ಶರಣರ ನಿಜವಾದ ಯೋಗ ಬದುಕು. ಅವರ ಯೋಗ ಯಾವುದೋ ಒಂದು ಸಮಯದೊಳಗೆ ಸಂದರ್ಭಕ್ಕೆ ಸೀಮಿತವಾಗಿದ್ದಿಲ್ಲ, ಇಡೀ ಬದುಕೇ ಯೋಗವಾಗಿತ್ತು. ಇಡೀ ಬದುಕು ಅವರು ಯೋಗಮಯವಾಗಿ ಬದುಕಿದ್ರು ಅನ್ನೋದನ್ನು ನಾವು ಕಾಣ್ತೇವೆ ಇಲ್ಲಿ. ಹೀಗೆ ಹೇಳ್ತಾ ಇವೆಲ್ಲವುಗಳೊಂದಿಗೆ ಅವರು ಇವುಗಳ ಮಿತಿಯನ್ನು ಅರಿತು ಹಾಗೆ ಅವರು ಬದುಕು ಮಾಡಿದರು. ಅಂಥ ಒಂದು ಬದುಕಿನ ಸಂದೇಶ ಈ ಎಲ್ಲ ಶರಣೆಯರ ವಚನಗಳು ನಮಗೆ ತಂದು ಕೊಡ್ತವೆ. ಆಮೇಲೆ ಇನ್ನೊಂದು ಕಡೆಗೆ ಸಿದ್ಧರಾಮ ಶರಣರು, ಶಿವಯೋಗಿ ಸಿದ್ಧರಾಮರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನಮ್ಮ ಮನಸ್ಸು ಯಾವುದನ್ನು ಅನುಭವಿಸಬೇಕು ಅಂತ ಬಯಸ್ತದೆ ಅದನ್ನು ನಾವು ಪರಿಶ್ರಮದಿಂದ ಅದನ್ನು ಗಳಿಸಿ ಅದನ್ನು ನಾವು ಅನುಭವಿಸಬೇಕು ಅನ್ನೋದನ್ನು, ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಬದುಕಿದ್ರೇ ಬಹಳ ಶ್ರೇಷ್ಠ ಬದುಕು, ಅವರೇ ಶ್ರೇಷ್ಠ ಜನ, ಶ್ರೇಷ್ಠರು ಅನ್ನುವಂಥ ಭಾವನೆ ಏನಿತ್ತಲ್ಲ, ಸನ್ಯಾಸಿ ಶ್ರೇಷ್ಠ ಗೃಹಸ್ಥ ಕನಿಷ್ಠ ಅನ್ನುವಂಥ ಭಾವನೆ, ಅದನ್ನು ಇಲ್ಲಿ ಶರಣರು ಅಲ್ಲಗಳಿತಾರೆ. ಅದಕ್ಕೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಪ್ಪ ಬಸವಣ್ಣನವರು ಹೇಳುವಂಥ ವಚನ, ಇಂದ್ರಿಯ ನಿಗ್ರಹ ಮಾಡಿದರೆ ಹೊಂದುವ ದೋಷಗಳು ಅನ್ನುವಂಥ ಮಾತು. ಆಮೇಲೆ ಇನ್ನೊಂದು ಕಡೆಗೆ ಸಿದ್ದರಾಮೇಶ್ವರರು ಭಕ್ತನ ಮನ ಹೆಣ್ಣಿನೊಳಗಾದೊಡೆ ವಿವಾಹವಾಗಿ ಕೂಡುವುದು, ಭಕ್ತನ ಮನ ಮಣ್ಣಿನೊಳಗಾದಡೆ ಕೊಂಡು ಆಲಯವ ಮಾಡುವುದು, ಭಕ್ತನ ಮನ ಹೊನ್ನಿನೊಳಗಾದಡೆ ಬಳಲಿ ದೊರಕಿಸುವುದು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಜೀಡರದಾಶಿಮಯ್ಯನವರು ಹೇಳೋ ಹಾಗೆ ಹುಳಿ ಹಿಡಿದು ಘೃತವ ಕಾಣುವಂತೆ ಅಂತ ಅಪ್ಪ ಬಸವಣ್ಣನವರು ಹೇಳೋ ಹಾಗೆ, ಸಿದ್ದರಾಮೇಶ್ವರರು ಹೇಳುವ ಹಾಗೆ ಭಕ್ತನ ಮನಸ್ಸು ಹೆಣ್ಣಿನೊಳಗಾದರೆ, ಹೊನ್ನಿನೊಳಗಾದರೆ, ಮಣ್ಣಿನೊಳಗಾದರೆ ಅದನ್ನು ಹೇಗೆ ನೈತಿಕವಾದ ನೆಲೆಗಟ್ಟಿನ ಮೇಲೆ ಸ್ವಂತ ಪರಿಶ್ರಮದಿಂದ ಅವುಗಳನ್ನು ಗಳಿಸಿ ನ್ಯಾಯವಾದ ಮಾರ್ಗದೊಳಗೆ ಬದುಕು ಮಾಡಿದರೆ ಅವನ ವೈಯಕ್ತಿಕ ಬದುಕು ಸುಂದರವಾಗ್ತದೆ, ಸಮಾಜದ ಬದುಕು ಸುಂದರವಾಗ್ತದೆ, ಕುಟುಂಬದ ಬದುಕು ಸುಂದರವಾಗ್ತದೆ, ದೇಶವೂ ಕೂಡ ಸುಂದರವಾದಂಥ ಸಮೃದ್ಧವಾದಂಥ ದೇಶವಾಗ್ತದೆ ಅನ್ನೋದನ್ನು ಅವರು ಇಲ್ಲಿ ತಮ್ಮ ವಚನಗಳಲ್ಲಿ ವ್ಯಕ್ತಗೊಳಿಸಿರೋದನ್ನು ನಾವು ಗಮನಿಸ್ತೇವೆ. ಅಂದರೆ ಇದರ ಉದ್ದೇಶ ಶರಣರು ಈ ಎಲ್ಲ ಭೇದಗಳನ್ನು ಕಳೆದು, ವರ್ಗಭೇದವನ್ನು ಕಳೆದು, ವರ್ಣಭೇದವನ್ನು ಕಳೆದು, ಆಶ್ರಮ ಭೇದವನ್ನು ಕಳೆದು, ಜಾತಿ ಭೇದವನ್ನು ಕಳೆದು, ಲಿಂಗ ಭೇದವನ್ನು ಕಳೆದು, ಈ 5 ಭೇದಗಳಿಂದ ಛಿದ್ರವಾಗಿರುವಂತಹ ವ್ಯವಸ್ಥೆಯನ್ನು ಈ ಭೇದಗಳು ಕಳೆಯೋದ್ರ ಮೂಲಕ ಅತ್ಯಂತ ಸ್ವತಂತ್ರವಾದಂಥ, ಸ್ವಾವಲಂಬಿಯಾದಂಥ, ಸಮಾನತೆಯಿಂದ ಕೂಡಿರುವಂಥ ಸುಂದರವಾದಂಥ
ಶೋಷಣಾರಹಿತವಾದಂಥ ಒಂದು ಕುಟುಂಬವನ್ನು, ಸಮಾಜವನ್ನು, ಧರ್ಮವನ್ನು, ದೇಶವನ್ನು ಕಟ್ಟಲಿಕ್ಕೆ ಬಯಸಿದರು. ಈ ಒಂದು ಸಂದೇಶ ಈ ಎಲ್ಲ ನಮ್ಮ ಶರಣೆಯರ ವಚನಗಳಲ್ಲಿ ನಾವು ಕಾಣ್ತೇವೆ. ಇನ್ನೂ ಅನೇಕ ವಚನಗಳಿದ್ದಾವೆ. ಸಮಯದ ಒಂದು ಕೊರತೆ ಇರೋದರಿಂದ ಎಷ್ಟು ಬೇಕೋ ಅಷ್ಟೇ ಸಾಧ್ಯ ಆದಷ್ಟು ವಚನಗಳನ್ನು ನಾನು ಬಳಸಿಕೊಂಡಿದ್ದೇನೆ. ಇನ್ನೂ ಸಮಯ ಇದ್ದರೆ ಇನ್ನೂ ಭಾಳಷ್ಟು ವಚನಗಳನ್ನು ನಾವಿಲ್ಲಿ ಹೇಳ್ಬೋದು. ಅಂದರೆ ಎಲ್ಲ ಇಲ್ಲಿ ಬಂದಂಥ ಅನೇಕ ಜನ ಶರಣ ದಂಪತಿಗಳನ್ನು ನಾವು ನೋಡ್ತೀವಿ. ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ, ಮೋಳಿಗೆ ಮಾರಯ್ಯ ಮಹಾದೇವಮ್ಮ, ಆಮೇಲೆ ಸತ್ಯಕ್ಕ, ಆಮೇಲೆ ಆಯ್ದಕ್ಕಿ ಲಕ್ಕಮ್ಮ, ಆಮೇಲೆ ಮೇದಾರ ಕೇತಯ್ಯ ಸಾತವ್ವೆ, ಕುಂಬಾರ ಗುಂಡಯ್ಯ, ಆಮೇಲೆ ಕೇತಲದೇವಿ, ಹೀಗೆ ಅನೇಕ ಜನ ಶರಣೆಯರು. ಅಮ್ಮಗೆ ರಾಯಮ್ಮ ಬರ್ತಾಳೆ, ಆಮೇಲೆ ಅಕ್ಕಮ್ಮ ಬರ್ತಾಳೆ, ಇವರೆಲ್ಲರೂ ಕೂಡ. ಆಮೇಲೆ ವೀರಮ್ಮ, ದಸರಯ್ಯಗಳ ಪತ್ನಿ ವೀರಮ್ಮ ಬರ್ತಾರೆ, ಕದಿರೆ ರೇವಮ್ಮವೇ ಬರ್ತಾಳೆ, ಕನ್ನಡಿ ಕಾಯಕದ ರೇವಮ್ಮ ಬರ್ತಾರೆ. ಹೀಗೆ ಅನೇಕ ಜನ ಶರಣೆಯರು ವಿಶಿಷ್ಟವಾಗಿ ವೈಚಾರಿಕ, ವೈಜ್ಞಾನಿಕ, ಮಾನವೀಯ ಮೌಲ್ಯಗಳನ್ನು ತಳಹದಿಯಾಗಿಟ್ಕೊಂಡು ಅವರು ಬರೀ ವಚನಗಳು ಹೇಳಲಿಲ್ಲ, ಬದುಕಿದ್ರು. ಬದುಕನ್ನೇ ಅವರು ವಚನಗಳ ಬದುಕಿನ ಅನುಭವಗಳನ್ನು, ತಮ್ಮ ಕಾಯಕದ ಅನುಭವಗಳನ್ನು, ತಮ್ಮ ಬದುಕಿನಲ್ಲಿ ಕಂಡಂಥ ಏನೆಲ್ಲ ಅನುಭವಗಳಿದಾವೋ ಆ ಎಲ್ಲ ಅನುಭವಗಳಿಗೆ ವಚನಗಳ ರೂಪದಲ್ಲಿ ಅವರು ಅಭಿವ್ಯಕ್ತಗೊಳಿಸಿದ್ದಾರೆ. ಅವರು ಅಭಿವ್ಯಕ್ತಗೊಳಿಸಿದ್ದನ್ನು ವಚನಗಳು ಅಂತ ದಾಖಲೆ ಮಾಡಿದ್ದಾರೆ. ಈ ವಚನಗಳಲ್ಲಿ ನಮಗೆ ಸರ್ವ ಸಮಾನತೆಯ, ಸ್ವಾತಂತ್ರ್ಯದ, ಸ್ವಾವಲಂಬಿಯಾದಂಥ ಸಮೃದ್ಧಿಯ ಒಂದು ಬದುಕನ್ನು, ಜೀವನವನ್ನು ಬದುಕೋದಕ್ಕೆ ಬರ್ತದೆ ಅನ್ನುವಂಥ ಸಂದೇಶವನ್ನು ಶರಣೆಯರು ನಮಗೆಲ್ಲ ಕೊಟ್ಟಿದ್ದಾರೆ. ಇಂಥ ಒಂದು ಅವಕಾಶ ಕಲ್ಪಿಸಿದ ಈ ಬಸವ ಸಮಿತಿಗೂ, ನನ್ನ ಶರಣೆಯರ ವಿಚಾರಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಗುಹೇಶ್ವರ 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 ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣಾಗುಹೇಶ್ವರ, ಮಾಯೆ ಕಾಣಾಗುಹೇಶ್ವರ, ಹೊನ್ನು
ಹೆಣ್ಣು ಮಾಯೆಯಲ್ಲ ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಮಾಯೆ ಕಾಣ ಗುಹೇಶ್ವರ ಮಾಯೆ ಕಾಣ ಗುಹೇಶ್ವರ ಮಾಯೆ ಕಾಣ ಗುಹೇಶ್ವರ ಗುಹೇಶ್ವರ